ಓಂ ಜಯತಿ ಹರಿರಚಿಂತ್ಯಘ ಸರ್ವದೇವೈಕವಂದ್ಯಘ ಪರಮಗುರುರಭೀಷ್ಟಮಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗನರ್ತಕೀ ಭವಪ್ರಸನ್ನಾ ವದನಿ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋऽಥ ವಿಷಗೆ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಘ ವಿಷ್ಣುಭಕ್ತಿಪರಾಯಣಾಘ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವಗೇವ ಹಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ವೇತದತ್ತಾಂ ತಥಾ ಮಾಲಾಂ ಅಗಸ್ತ್ಯಾದಾಪರಾಘವಃ ಅನನ್ಯಯಜ್ಞಕೃತ್ ಶ್ವೇತೋ ರಾಜಾಕ್ಷುದ್ವಿನಿವರ್ತನಂ ಸ್ವಸ್ತಿಯಸ್ತು. ಶ್ರೀಮನ್ಮಹಾಭಾರತ ತಾತ್ಪರ್ಯನಿರ್ಣಯದ 9ನೇ ಅಧ್ಯಾಯದಲ್ಲಿ 22ನೇ ಶ್ಲೋಕದಿಂದ ಮುಂದೆ ಅನುವಾದ ಪ್ರಾರಂಭವಾಗಬೇಕು. ನಿನ್ನೆ ದಿವಸ ವಾಲ್ಮೀಕಿ ಋಷಿಗಳು ತಮ್ಮ ರಾಮಾಯಣದಲ್ಲಿ ಶಂಭೂಕನ ವಧೆ ಅಂತ ಒಂದು ಪ್ರಸಂಗವನ್ನು ನಿರೂಪಿಸಿದ್ದಾರೆ. ಅದಕ್ಕೆ ದೋಷದೃಷ್ಟಿ ಉಳ್ಳಂತಹ ವ್ಯಕ್ತಿಗಳು ಎಲ್ಲ ಕಡೆಗೂ ದೋಷವನ್ನೇ ಕಾಣ್ತಾ ಇರುವರು ಹೇಗಾದರೂ ಮಾಡಿ ಶ್ರೀರಾಮಚಂದ್ರನ ಹೆಸರಿಗೆ ಕಪ್ಪು ಬಳಿಬೇಕು ಅಂತ ಇಟ್ಟುಕೊಂಡು ರಾಮಚಂದ್ರ ಶೂದ್ರನ ಸಂಹಾರ ಮಾಡಿದ್ದಾನೆ ಅಂತ ಬೊಬ್ಬೆ ಹಾಕ್ತಾ ಇದ್ದಾರೆ. ಆಚಾರ್ಯರು ಒಟ್ಟಾರೆ ರಾಮಾಯಣದಲ್ಲಿ ಬಂದಿರುವಂತಹ ಎಲ್ಲ ಕಥೆಗಳಿಗೆ ನಿರ್ಣಯವನ್ನು ಕೊಡಲಿಕ್ಕೆ ಹೊರಟು ಅವನು ಶಂಭೂಕ ಎನ್ನುವಂತಹ ಅಸುರನೇ ಹೊರತಾಗಿ ಶೂದ್ರ ಅಲ್ಲ, ಅಂದರೆ ವೇಷದಲ್ಲಿ ಶೂದ್ರ ಇದ್ದ ಮಾತ್ರಕ್ಕೆ ಅವನನ್ನು ಶೂದ್ರ ಅಂತ ಕರೀಬೇಕೇನು? ವೇಷದಲ್ಲಿ ಬ್ರಾಹ್ಮಣ ಅಂತ ಇರ್ತಾನೆ, ವೇಷ ಮಾತ್ರ ಬ್ರಾಹ್ಮಣ, ಯಾವ ಬ್ರಾಹ್ಮಣ ಆಚರಣೆ ಇರೋದಿಲ್ಲ ಅವರಿಗೆ ಬ್ರಾಹ್ಮಣ ಅಂತ ಕರೆಯುವುದೇ ಇಲ್ಲ. ಶಾಸ್ತ್ರ ಬ್ರಹ್ಮಬಂಧು ಅಂತ ವ್ಯವಹಾರ ಮಾಡ್ತದೆ. ವೇಷದಲ್ಲಿ ಮಾತ್ರ ಪುರುಷನಂತೆ ಇರ್ತಾನೆ, ಮೃಗಗಳಂತೆ ನಡ್ಕೊಳ್ತಾ ಇದ್ರೆ ಅವನಿಗೇನು ಕರೀತಾರೆ? ಮೃಗ ಅಂತ ಕರೀತಾರೆ, ಹೊರತಾಗಿ ಪುರುಷ ಅಂತ ಕರೆಯೋದಿಲ್ಲ. ಹಾಗೆ ಇಲ್ಲಿಯೂ ಕೂಡ ಪ್ರಸಂಗವನ್ನು ಹೇಳ್ತಾರೆ. ಜಂಘ ಎನ್ನುವಂತಹ ಅಸುರ ಹಿಂದೆ ಪಾರ್ವತೀ ದೇವಿಯ ವರವನ್ನು ಪಡೆದುಕೊಂಡಿದ್ದಂತೆ. ಒಂದು ಕಲ್ಪಗಳವರೆಗೆ ನಾನು ಬದುಕಿರಬೇಕು, ಅದು ಏನೋ ಎಂತೋ ಪ್ರತಿಯೊಬ್ಬ ಹುಟ್ಟಿ ಬಂದ ನಮ್ಮೆಲ್ಲರಿಗೂ ಕೂಡ ದೀರ್ಘವಾದ ಆಯಸ್ಸಿನ ಅಪೇಕ್ಷೆ. ಎಷ್ಟು ದೀರ್ಘ ಬದುಕ್ತೀವಿ, ಎಷ್ಟು ಬಹಳ ಆನಂದ ಇರ್ತದೆ ಅಂತ ತಿಳ್ಕೊಂಡಿದ್ದೇವೆ. ಅದು ದೇಹ ಗಟ್ಟಿ ಇದ್ದು ರೋಗ ಬಲ್ಲದೆ ಇದ್ದರೆ ಚೆನ್ನಾಗಿರ್ತದೆ. ದೇಹ ದುರ್ಬಲ ಆಗಿ ರೋಗ ಬಂದು ದೀರ್ಘ ಇರಬೇಕು ಅಂತ ಯಾರು ಅಪೇಕ್ಷೆ ಪಡೋದಿಲ್ಲ. ಅವಾಗ ದಿವಸ ದೇವರಿಗೆ ಕೇಳೋದು, ಯಾವಾಗ ಕರ್ಕೊಂಡು ಹೋಗ್ತೀವಿ, ಯಾವಾಗ ಕರ್ಕೊಂಡು ಹೋಗ್ತೀವಿ ಅಂತ. ಪಾಪ ಅವನಿಗೆ ಗಾಬರಿ. ಕಳಿಸಿದವರೆಲ್ಲ ಯಾವಾಗ ಕರ್ಕೊಂಡು ಹೋಗ್ತೀವಿ ಅಂತ, ಎಷ್ಟು ಮಂದಿನ ಕರ್ಕೊಂಡು ಹೋಗ್ಲಿ ಅಂತ ಅವನು ವಿಚಾರ ಮಾಡ್ತಾನೆ ಅಷ್ಟೇ. ಹಾಗಾಗಿ ದೀರ್ಘವಾದ ಆಯಸ್ಸು ಪ್ರತಿಯೊಬ್ಬರಿಗೂ ಅಪೇಕ್ಷಿತವಾದದ್ದು. ಅಸುರರಂತರೂ ವಿಶೇಷವಾಗಿ ದೀರ್ಘವಾಗಿ ಬದುಕಬೇಕು ಅಂತ. ಯಾಕೆ ಗೊತ್ತಾ? ಅವ್ರು ಇಲ್ಲಿಂದ ಸತ್ತರೆ ನೆಕ್ಸ್ಟ್ ಹೋಗೋದೇ ಅಂಧಂತಮಸ್ಸೆ ಅವರಿಗೆ. ಸಜ್ಜನರು ಸಾತ್ವಿಕರು ಸಾಧನೆ ಮಾಡಿಕೊಂಡು ಇಲ್ಲಿಂದ ಹೋದರೆ ಮೋಕ್ಷಕ್ಕೆ ಹೋಗ್ತಾರೆ ಅಥವಾ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಇಟ್ಕೊಳ್ರಿ. ಏನೋ ತಪ್ಪು ಮಾಡಿದ್ರೆ ನರಕಕ್ಕೆ ಹೋಗಿ ಪುನಃ ಇಲ್ಲಿ ಬರ್ತಾರೆ ಅಂತ ಇಟ್ಕೊಳ್ರಿ. ಆದರೆ ದುರ್ಜನರಲ್ಲಿ ಸ್ವಲ್ಪ ಅವಲ್ ದರ್ಜೆ ದುರ್ಜನರು ಅಂತ ಇರ್ತಾರಲ್ಲ, ಹೆಚ್ಚೆಚ್ಚು ದುರ್ಜನರು ಅಂತ ತಿಳ್ಕೊಂಡು, ಪಾಪಿಷ್ಟ್ರು ಮಹಾಪಾಪಿಷ್ಟ್ರು ಅಂತ ತಿಳ್ಕೊಂಡು ಅವರೇನಾದರೂ ಸತ್ತರೆ ಹೋಗೋದು ನೇರ ಅಂಧಂತಮಸ್ಸು.
ಗಾಢಾಂಧಕಾರದಿಂದ ಕೂಡಿದ್ದು. ಅದಕ್ಕೆ ಅದನ್ನು ಅವರು ಅವಾಯ್ಡ್ ಮಾಡಲಿಕ್ಕೆ ಹೆಚ್ಚೆಚ್ಚು ಕಾಲ ಇಲ್ಲೇ ಬದುಕಬೇಕು ಅಂತ ಅಪೇಕ್ಷೆ ಮಾಡ್ತಾರೆ. ಇದವರ ರಹಸ್ಯ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಗೊತ್ತಾ, ಹೆಂಗಾದ್ರೂ ಕಷ್ಟಪಟ್ಟು ಯಾರಾದರೂ ದೇವತೆಗಳನ್ನು ಒಲಿಸಿಕೊಂಡು ಅವರ ಅನುಗ್ರಹ ಪಡೆದು ಬಿಟ್ರೆ ದೀರ್ಘಾಯುಷಿಗಳಾಗ್ತೀವಿ. ಅಂಥಲ್ಲೊಬ್ಬ ಜಂಘ ಎಂಬುವಂತಹ ಅಸುರ ಪಾರ್ವತೀ ದೇವಿಯ ಮನವೊಲಿಸಿಕೊಂಡಂತೆ. ಪಾರ್ವತೀ ದೇವಿ ಭಕ್ತ, ನಿನಗೇನು ಬೇಕು ಹೇಳ್ಕೊಡ್ತೀನಿ ಅನ್ನೋ ಹಾಗೆ ಮಾಡಿಬಿಟ್ನಂತೆ. ಅದಕ್ಕೆ ಅವರಂತಾರೆ, ಕೊಡುವುದಾದರೆ ಒಂದು ಕಲ್ಪ ಆಯುಷ್ಯ ಕೊಡು ನನಗೆ. ಒಂದು ಕಲ್ಪ ಅಂದರೆ ನಿನ್ನೆ ಹೇಳಿದೆ ನಾನು ಸಂಕ್ಷೇಪದಲ್ಲಿ, ಬ್ರಹ್ಮದೇವರ ಒಂದು ಹಗಲು. ಕಲ್ಪ ಬ್ರಹ್ಮಣೋ ದಿನ ಮುಚ್ಚತೆ ಅಂತ ಕರೀತಾರೆ. ಬ್ರಹ್ಮದೇವರ ಒಂದು ಹಗಲು ಅಂದರೆ ರಾತ್ರಿಯಲ್ಲಿ ಯಾರಿರೋದಿಲ್ಲ. ಹಗಲು ಅಂತಂದರೆ ನಮ್ಮ ಆಯುರ್ಮಾನದ ಪ್ರಕಾರ ಲೆಕ್ಕ ಮಾಡಿದರೆ 432 ಕೋಟಿ ವರ್ಷ ಆಗ್ತದಂತೆ. ನಮ್ಮ ಪ್ರಕಾರ ನಾವೀಗ 100 ವರ್ಷ 200 ವರ್ಷ 300 ವರ್ಷ ಅಂತ ಲೆಕ್ಕ ಹಾಕ್ತಾ ಹೋದರೆ 432 ಕೋಟಿ ವರ್ಷ ಒಂದು ಬ್ರಹ್ಮದೇವರ ಹಗಲು. ಹಾಗಾದರೆ ಇಷ್ಟು ದೀರ್ಘಕಾಲ ನಾನು ಬದುಕಬೇಕು ಅಂತ ಅಪೇಕ್ಷೆಪಟ್ಟನಂತೆ. ಪಾರ್ವತೀ ದೇವಿ ತಥಾಸ್ತು ಅಂತ, ನಿನ್ನ ಹಣೆ ಬರಹ ಬದುಕಬೇಕು ಅಂತಿದ್ರೆ ಬದುಕು, ನನಗೇನಾಗಬೇಕಾಗಿದೆ ಅಂತ ಕೊಟ್ಬಿಟ್ರು, ವರ ಕೊಟ್ಟುಬಿಟ್ರು. ವರ ಕೊಟ್ಟ ಮೇಲೆ ಆ ಕೊಟ್ಟು ವರವನ್ನು ಹೆಂಗೆ ದುರ್ವಿನಿಯೋಗ ಮಾಡ್ಕೊಳ್ಬೇಕು ಅಂತ ಮತ್ತೊಂದು ಕೆಲಸ ಕೈ ಹಾಕಿದ. ಅವನು ಏನು ಮಾಡಿದ, ಇಚ್ಛನ್ ಮಾಹೇಶ್ವರಂ ಪದಂ ಅಂತ ಆ 21ನೇ ಶ್ಲೋಕದಲ್ಲಿ ಹೇಳುವಾಗ, ಮಾಹೇಶ್ವರಂ ಪದಂ ಇಚ್ಛನ್, ಶಿವ ಪದವಿಯನ್ನು ಪಡಿಬೇಕು ಅಂತ ಅಪೇಕ್ಷೆ ಪಟ್ಟು ಮತ್ತೆ ತಪಸ್ಸಿ ಕೂತ್ಕೊಂಡಂತೆ. ನೋಡ್ರಿ, ಇವನು ಮಾಡಿದ ಒಂದಲ್ಲ ಎರಡಲ್ಲ ದುಷ್ಟ ಕೆಲಸ. ಜೊತೆಗೆ ಲೋಕ ಕ್ಷಯ ಕಾಮ್ಯಯ, ಲೋಕದ ಕ್ಷಯ. ಸಂಸಾರದಲ್ಲಿ ಅವತ್ತಿನ ಕಾಲದಲ್ಲಿ ಸಮಾಜದಲ್ಲಿ ವಾಸ ಮಾಡುವಂತಹ ಜನ ಏನಿದ್ರೋ ಅವರೆಲ್ಲರ ವಿನಾಶವನ್ನ ಬಯಸಿ ತಪಸ್ಸಿಗೆ ಕುಳಿತುಕೊಂಡಂತೆ. ಅಥವಾ ಲೋಕಕ್ಷಯ ಕಾಮ್ಯಯ ಮಾಹೇಶ್ವರಂ ಪದಂ ಇಚ್ಛನ್. ರುದ್ರದೇವರೇನ್ ಮಾಡ್ತಾರೆ, ಪ್ರಳಯ ಕಾಲ ಬಂದಾಗ ಲೋಕ ಸಂಹಾರ ಮಾಡ್ತಾರೆ. ಹಾಗಾದ್ರೆ ಆ ಪದವಿ ಎಂಥದ್ದು ಅಂದ್ರೆ ಲೋಕ ಸಂಹಾರವನ್ನು ಉಂಟು ಮಾಡುವ ಪದವಿ. ಅದು ಭಗವಂತನ ಆಜ್ಞಾ ಇದ್ದದ್ದಕ್ಕಾಗಿ ರುದ್ರದೇವರು ಲೋಕ ಸಂಹಾರ ಮಾಡ್ತಾರೆ. ಅವರಿಗೇನು ಇಚ್ಛೆಯಿಂದ ಪ್ರೀತಿಯಿಂದ ಲೋಕ ಸಂಹಾರ ಮಾಡ್ತಾರೆ ಅಂತ ತಿಳಿಬಾರದು. ಹಾಗಿದ್ರೆ ಅಂಥ ಪದವಿಯನ್ನು ನಾನು ಪಡಿಬೇಕು ಅಂತ ತಿಳಿದುಕೊಂಡು ತಪಸ್ಸು ಮಾಡ್ತಾ ಕೂತಿದ್ದಾನೆ. ಅದರ ತಪಸ್ಸಿನ ದುಷ್ಪರಿಣಾಮ ಈ ವಿಪ್ರಪುತ್ರನ ಮೇಲೆ ಆಯಿತು. ಯಾರು ರಾಮಚಂದ್ರನ ಮನೆಯ ಬಾಗಿಲಿಗೆ ಬಂದು ನಿಂತ್ಕೊಂಡಿದ್ದ, ಅಬ್ರಹ್ಮಣ್ಯಂ ಅಬ್ರಹ್ಮಣ್ಯಂ ರಾಮಚಂದ್ರ ನಿನ್ನ ಲೋಕದಲ್ಲಿ ಮಹಾ ಅನರ್ಥವಾಗ್ತಾ ಇದೆ ಅಂತ ಬಂದು ನಿಂತಿದ್ದಾನಲ್ಲ, ಆ ಬ್ರಾಹ್ಮಣ ಪುತ್ರನ ಮೇಲೆ ಆಗಿತ್ತಂತೆ. ಹಾಗಾದರೆ ಇದು ಒಂದು ರಾಮಾಯಣದಲ್ಲಿ ಒಂದು ಭಾವವನ್ನು, ಒಂದು ತತ್ವವನ್ನು ತಿಳಿಸ್ತಾ ಇದ್ದಾರೆ. ಲೋಕದ ಕ್ಷಯದ ಉದ್ದೇಶದಿಂದ ಅಥವಾ ತನಗೆ ಅಯೋಗ್ಯವಾದದ್ದನ್ನು ಪಡೆಯಬೇಕು ಅಂತ ತಪಸ್ಸು ಮಾಡಿದರೆ ಆ ತಪಸ್ಸಿನ ಪರಿಣಾಮ ಲೋಕದ ಪ್ರಜೆಗಳ ಮೇಲೆ ಆಗ್ತದೆ. ನಾವು ಎಚ್ಚರ ಇರಬೇಕು. ನಾವೇನಾದರೂ ಒಂದು ತಪಸ್ಸು ಮಾಡ್ಲಿಕ್ಕೆ ಹೊರಟಾಗ, ಒಂದನ್ನು ಬಯಸ್ಲಿಕ್ಕೆ ಹೊರಟಾಗ ಪರಮಾತ್ಮನಲ್ಲಿ ಏನು ಕೇಳ್ಕೊಂಡಿರ್ಬೇಕು ಅಂದರೆ, ನನ್ನ ಬಯಕೆ ಎಂಥದ್ದಾಗಿರಬೇಕು ಅಂದರೆ, ನೀನು ಈಡೇರಿಸ್ತೀಯೇನೋ ವಿವಾದ ಇಲ್ಲ, ಅದರಲ್ಲೇನು ಸಂದೇಹ ಇಲ್ಲ, ಆದರೆ ಅದು ಸಮಾಜದಲ್ಲಿದ್ದ ಯಾರ ಮೇಲಾದರೂ ದುಷ್ಪರಿಣಾಮವನ್ನು ಬೀರಬಾರ್ದಲ್ಲ ಸ್ವಾಮಿ. ಹೀಗೆ ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಇದು ನಮಗೆ ತಿಳಿಸಿಕೊಟ್ಟ ತತ್ವ. ಇದು ಶ್ರೀಮದಾಚಾರ್ಯ. ದೇವರೇ ನನಗದನ್ನು ಕೊಡು, ನನಗಿದನ್ನು ಕೊಡು, ನಿನಗಿದನ್ನು ಕೊಡು ಅಂತೆಲ್ಲ ಕೇಳ್ಕೊಂಡು ಇಟ್ಕೊಟ್ಟು ಕೊಟ್ಟ ದೇವರು ಅಂತ. ಅದರ ಪರಿಣಾಮ ಏನಾಗ್ತದೆ, 4 ಜನರಿಗೆ ತೊಂದರೆ ಆಗ್ತಿದ್ರೆ ನೀನು ಪಡೆದದ್ದೇನಾಯಿತು, ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡ್ಲಿಕ್ಕಾಯಿತು. ಹಾಗಾದರೆ ನೀನು ಬಯಸಿದ್ದೊಂದು ಆದದ್ದೊಂದು ಆಯ್ತಲ್ಲ, ಮಾಡಬಾರ್ದು ಆ ಕೆಲಸವನ್ನು ಅಂತ ತಿಳಿಸಿಕೊಟ್ಟಿದ್ದ. ಇದು ಮುಗಿದ ಮೇಲೆ ಮುಂದೆ ಇವತ್ತಿನ ಕಥಾಕ್ರಮದಲ್ಲಿ 22ನೇ ಶ್ಲೋಕದಿಂದ ಪ್ರಾರಂಭವಾಗಿ 26 ಶ್ಲೋಕದವರೆಗೆ ಒಂದು ಘಟ್ಟ, ಅಂದರೆ 22, 23, 24, 25, 26 ಒಂದು 6-7 ಶ್ಲೋಕಗಳಲ್ಲಿ ಒಂದು ಘಟ್ಟವನ್ನು ಇಟ್ಕೊಳ್ತಾರೆ ಆಚಾರ್ಯ. ಏನು ಘಟ್ಟ, ಏನು ಪ್ರಸಂಗ ಅಂತಂದರೆ, ರಾಮ ಈ ಶಂಭೂಕ ಎಂಬುವಂಥ ವ್ಯಕ್ತಿ ಏನು ಶೂದ್ರ ಇದ್ದ, ಅವನ ಹೆಸರು, ಅವನ ಜಂಘನಾಮ ಅಸುರ, ಅವನನ್ನು ಸಂಹಾರ ಮಾಡಿ ಮರಳಿ ಅಯೋಧ್ಯೆಗೆ ಬರ್ತಾ ಇದ್ದಂತೆ. ಮರಳಿ ಅಯೋಧ್ಯೆಗೆ ಬರುವಾಗ ಒಂದು ಸ್ಥಳದಲ್ಲಿ ಅಗಸ್ತ್ಯರು ಭೇಟಿಯಾದರಂತೆ. ಅಗಸ್ತ್ಯರು ಭೇಟಿಯಾಗಿ ರಾಮನ ಕೊರಳಿಗೆ ಒಂದು ಮಾಲೆ ಹಾಕಿ ರಾಮನಿಗೆ ನಮಸ್ಕಾರ ಹಾಕಿದ್ರಂತೆ. ಶ್ರೀರಾಮಚಂದ್ರ ಅಂದ, ಇದೇನಿದು ಮಾಲೆ ಅಂತ ಕೇಳಿದ. ಹೌದೋ ಇಲ್ಲೋ, ಇದ್ದಕ್ಕಿದ್ದಂಗೆ ಯಾರಾದರೂ ಮಾಲೆ ತಂದು ಹಾಕಿರಿ, ಯಾಕೆ ಹಾಕಿರಿ ಅಂತ ಕೇಳ್ತಿರ್ತಾರೆ. ಕೆಲವರು ಗಾಬರಿ, ಮಾಲೆ ಹಾಕೋದು ಅಂದ್ರೆ ಇನ್ಯಾವಾಗ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ಅವರು. ಯಾವಾಗಾದ್ರೂ ಮಾಲೆ ಹಾಕಿಬಿಟ್ರೆ ನಾ ಇನ್ನೂ ಹೋಗಿಲ್ಲ, ಬದುಕಿದ್ದೀನಿ, ಯಾಕೆ ಮಾಲೆ ಹಾಕಿರಿ ಅಂತ ಕೇಳ್ತಿರ್ತಾರೆ. ನಮ್ಮಲ್ಲಿ ಎಷ್ಟು ಭ್ರಾಂತಿ ಬಂದ್ಬಿಟ್ಟದೆ ಅಂದರೆ, ಫೋಟೋಕ್ಕೆ ಜರ್ಕರ್ತ ಮಾಲೆ ಹಾಕಿದ್ರೆ ಅವ ಬದುಕಿದ್ರೆ ಸತ್ತ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಫೋಟೋ ಅದು ನಾವಲ್ಲ. ಮಾಲೆಯನ್ನು ಇದ್ದಾಗೂ ಹಾಕ್ಲಿಕ್ಕೆ ಬರ್ತದೆ, ಹೋದಾಗಂತೂ ಹಾಕಿ ಹಾಕ್ತಾರೆ. ನೀವು ಬೇಡ ಅಂದ್ರೂ ಹಾಕ್ತಾರೆ. ಅದು ಪ್ರೀತಿ ಬಹಳ. ಇದ್ದಾಗ ಬರದೆ ಇದು ಪ್ರೀತಿ ಎಲ್ಲ ಹೋದ್ಮೇಲೆ ಬಂದಿರ್ತದಂತೆ.
ಅದು ನೋಡಿ ಅಳೋಣೇನು ಹೋಗ್ಬಿಟ್ಟೆ ಈ ದುಃಖದಲ್ಲಿ ಅಳಿಕತ್ತಾರೋ ಸಂತೋಷ ಕಳಿಕತ್ತಾರೋ ಅಂತ ಗೊತ್ತಾಗಂಗಿಲ್ಲ. ಕೆಲವು ಸಂತೋಷದಿಂದ ಕಣ್ಣೀರು ಬರ್ತಿರ್ತಾವ ನೋಡ್ರಿ, ಹಂಗಿದ್ದಂಗೆ. ಅದರಿಂದ ಈ ಮಾಲೆ ಹಾಕಿದರೆ ಎದಕ್ಕೆ ಮಾಲೆ ಹಾಕಬೇಕು? ರಾಮ ಅಂದ ಏನು ಒಕೇಶನ್ ಏನಿಲ್ಲಲ್ಲ, ಈಗ ಹಬ್ಬ ಹುಣ್ಣಿಮೆ ಏನಲ್ಲ, ಮಾಲೆ ಯಾಕೆ ಹಾಕಿದ್ರಿ ಅಂತ ಕೇಳುತ್ತಾರೆ. ಆಗ ಆ ಕಥೆ, ಮಾಲೆ ಹಾಕಿದರೆ ಹಿನ್ನೆಲೆಯಲ್ಲಿ ಕಥೆ ಏನು? ದೇವರಿಗೆ ಮಾಲೆ ಹಾಕಿದರೆ, ಹೂ ಸಮರ್ಪಣೆ ಮಾಡಿದರೆ ಪುಷ್ಪವನ್ನು ಬಿಡಿಯಾಗಿಯೋ ದಾರದಲ್ಲಿ ಪೋಣಿಸಿ ಇಡಿಯಾಗಿಯೋ ಸಮರ್ಪಿಸಿದರೆ ಏನು ಫಲ ಆಗುತ್ತೆ ಅಂತ ಹೇಳಿ ಹೊರಟ ಕಥೆ ಇದು. ತಗೊಳ್ಳಿ. ಶ್ವೇತ ದತ್ತಾಂ ತಥಾ ಮಾಲಾಂ ಅಗಸ್ತ್ಯಾದಾಪರಾಘವಘ ಅನನ್ಯ ಯಜ್ಞಕೃತ್ ರಾಜ ಶ್ವೇತೋ ರಾಜಾಕ್ಷುದ್ವಿನಿವರ್ತನಂ. ರಾಜ ಇದ್ದಂತೆ. ಯಾ ರಾಜ ಅಂದರೆ ಅವನ ಹೆಸರು ಶ್ವೇತ ಅಂತ ಹೆಸರಂತೆ. ರಾಜನ ಹೆಸರು ಬಹಳ ಚೆನ್ನಾಗಿದೆ. ಒಂದು ಕಥೆ ಹೇಳ್ಬಿಡ್ತೀನಿ, ಆಮೇಲೆ ಶ್ಲೋಕ ಅಭಿಪ್ರಾಯ ವಿವರಣೆ ಮಾಡ್ತೀನಿ. ಶ್ವೇತೋ ರಾಜ, ಅವನ ಹೆಸರು ಶ್ವೇತ ಅಂತ ಹೆಸರು. ಪ್ರಾಯ ಬೆಳ್ಳಗಿರಬೇಕು. ಈ ಪಾಂಡು ರಾಜ ಇದ್ದಂಗೆ. ಪಾಂಡು ಅಂತ ರಾಜ, ಅವನು ಬೆಳ್ಳಗಿದ್ದ ಅಷ್ಟೇ, ರೋಗ ಇದ್ದಿದ್ದಿಲ್ಲ. ಮತ್ತೆ ಕುಷ್ಠರೋಗ ಚರ್ಮರೋಗ ಅಂತ ಅನ್ಕೋಬಾರದು. ಅವ್ರ ಅವ್ವ ವೇದವ್ಯಾಸ ದೇವರನ್ನು ನೋಡಿದಾಗ ಗಾಬರಿಯಿಂದ ಬಿಳಿಸ್ಕೊಂಡಿದ್ಲಷ್ಟೇ ಅವಳು. ಈ ಕೆಲವು ಗಾಬರಿ ಆದಾಗ ಮೈಯೆಲ್ಲ ಬೆಳ್ಳಗಾಗ್ಬಿಟ್ಟಿರ್ತದೆ ನೋಡ್ರಿ. ಹಂಗಾಗಿದ್ದಾಗ ಹುಟ್ಟಿದ ಹುಡುಗಾದ್ರಿಂದ ಅವನಿಗೆ ಪಾಂಡು ಅಂತ ಹೆಸರಿಟ್ಟಿದ್ರು. ಏನೋ ಅವ್ನ ರೋಗ ಇತ್ತು, ಚರ್ಮ ರೋಗ, ಮತ್ತೊಂದು ರೋಗ, ಕುಷ್ಠರೋಗ ಅಂತ ಇಂಥವು ಯಾವ ಅರ್ಥವನ್ನು ಮಾಡ್ಕೊಳ್ಬಾರ್ದು, ಅದು ತಪ್ಪರ್ಥ. ಹಾಗೆ ಇಲ್ಲಿ ಶ್ವೇತ ಅಂತ ಒಬ್ಬ ರಾಜ, ಬೆಳ್ಳಗಿರ್ಬೇಕು. ಹಾಲಿನಾಗ ಸ್ನಾನ ಮಾಡಿ ಬಂದಿರೋ ಪ್ರಾಯಶಃ, ಅಥವಾ ಹಾಲಿನಿಂದ ಹಾಕಿದ ಸೋಪು ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ ನೋಡ್ರಿ. ನಮ್ಮ ಹಾಲು, ನಮ್ಮ ಸೋಪು, ಕೆನಿ ಎಲ್ಲ ತೆಗೆದು ಮಾಡಿದ್ದು ನೀವು ಹಚ್ಚಿಕೊಂಡ್ರೆ ಇದ್ರೆ ಹೆಂಗಾಗ್ತೀರಿ, ಹಂಗೆ ಇರಿವಿ ಮುತ್ತು ಗೊತ್ತಾವ. ಇರಿವಿ ಕೆನಿ ಹಚ್ಚಿಕೊಂಡ್ರೆ ಇರಿವಿ ಮುತ್ತು ಗೊತ್ತಾವ, ಅಷ್ಟ ಕೆಲಸ. ಆದ್ದರಿಂದ ಶ್ವೇತ ಅಂತ ಹೆಸರು ಅವನಿಗೆ. ಬೆಳ್ಳಗಿದ್ದ ರಾಜ. ಅವನೊಂದು ಯಜ್ಞ ಮಾಡಿದ್ದ. ಮಹಾಭಾರತದಲ್ಲಿ ದೀರ್ಘವಾಗಿ ಹೇಳಿದ್ದಾರೆ. 12 ವರ್ಷ ಮಾಡಿದ್ದಂತೆ. ನೆನಪಿಟ್ಕೊಳ್ರಿ, ಆದಿಪರ್ವದಲ್ಲೋ ಎಲ್ಲೋ ಪ್ರಸಂಗ ಬರ್ತದೆ. 12 ವರ್ಷ ನಿರಂತರವಾಗಿ ಯಜ್ಞ ಮಾಡಿದ್ದಂತೆ. ಅಗ್ನಿ ಇವನ ಆಹುತಿಯನ್ನು ತಿಂದು 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 ಅವನ ಜೀರ್ಣಶಕ್ತಿ ಹೊರಟು ಹೋಗ್ಬಿಡುತ್ತಂತೆ. ಅಗ್ನಿಗೆ ಎಷ್ಟು ದಿವಸ ತಿನ್ನೋದೆಲ್ಲ ತುಪ್ಪ ಕುಡಿದು 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 ಹೋಗ್ಬಿಡುತ್ತೆ. ಬ್ರಾಹ್ಮಣರೆಲ್ಲ ಬ್ಯಾಸತ್ಕೊಂಡು ಹೋಗ್ಬಿಟ್ರಂತೆ ಯಜ್ಞ ಮಾಡಿಸೋರು. 1 ದಿವಸ ಮಾಡಿಸಿದ್ರೆ ಚಂದ, 2 ದಿವಸ ಮಾಡಿಸಿದ್ರೆ ಚಂದ, 4 ದಿವಸ ಚಂದ, 8 ದಿವಸ ಚಂದ. 12 ವರ್ಷ ಯಾರು ಮಾಡಿಸೋರಿ ಆಚಾರ? ಇದೇ ಇವ್ರ ಮನೆಗೆ ಬರ್ಬೇಕಲ್ಲ, ದಿವಸ ಬಂದು ಹೋಗ್ಬೇಕು. ಬೇಸರ ಆಗ್ಬಿಡುತ್ತೆ, ಬಿಟ್ಬಿಟ್ರಿ. ಕೊನೆಗೆ ದೂರ್ವಾಸರ ಪುರೋಹಿತರಾಗಿ ಕುತ್ಕೊಂಡು ಯಜ್ಞ ಮಾಡಿಸಿದ್ರಂತೆ. ಬೇಸರ ಆಗಲ್ಲ. 12 ವರ್ಷ ಮಾಡಿಸಿದ. ಏನು ಮಾಡಿದ? ಇಷ್ಟೆಲ್ಲ ಯಜ್ಞ ಮಾಡಿ ಕೋಟಿಗಟ್ಟಲೆ ಖರ್ಚು ಮಾಡಿದ. ಆದರೆ ಅನ್ನದಾನ ಮಾಡಲಿಲ್ಲ. ಒಂದು ದೋಷ ಬಂತು. ಅನನ್ಯ ಯಜ್ಞಕೃತ್ ಶ್ವೇತಃ ಆಚಾರ್ಯರಂತಾರೆ. ಅನನ್ಯ ಯಜ್ಞ, ಅನ್ನ ಸಹಿತವಾದ ಯಜ್ಞವಾದರೆ ಅನ್ನ ಯಜ್ಞ, ಅನ್ನರಹಿತವಾದ ಯಜ್ಞವಾದರೆ ಅನನ್ಯ ಯಜ್ಞ ಅಂತ ಕರೀತಾರೆ. ಮಾಡಬಾರ್ದೇನು ಅನ್ನರಹಿತವಾದ ಯಜ್ಞ ಅಂದರೆ? ಕೃಷ್ಣ ಶ್ರೀಮದ್ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೇಳಬೇಕಾದ ಸ್ಥಿತಿ ಬಂತು. ಏನು? ಎಂಥ ಯಜ್ಞವನ್ನ ತಾಮಸ ಯಜ್ಞ ಅಂತ ಕರೀತಾರೆ ಗೊತ್ತೇನೋ ಅರ್ಜುನ? ವಿಧಿಹೀನಂ ಅಸೃಷ್ಟಾನ್ನಂ ಮಂತ್ರಹೀನಂ ಅದಕ್ಷಿಣಂ. 4 ದೋಷ ತಾಮಸ ಯಜ್ಞ. ವಿಧಿಹೀನಂ, ಒಂದು ಕ್ರಮದಲ್ಲಿ ಮಾಡೋ ಹಂಗಿಲ್ಲ, ಯಾವುದ್ಯಾವುದೋ ಕ್ರಮ, ಮನಸ್ಸಿಗೆ ಬಂದ ಕ್ರಮ. ಕೆಲವರು ಊಟ ಮಾಡ್ತಿರ್ತಾರೆ ನೋಡಿ, ಮನಸ್ಸಿಗೆ ಬಂದಂಗೆ. ಮೊದಲೇ ಎಲ್ಲ ಭಕ್ಷ್ಯ ಭೋಜ ತಿನ್ಬಿಡೋದು, ಆಮೇಲೆ ಮಜ್ಜಿಗೆಯನ್ನು ಉಣ್ಣೋದು, ಆಮೇಲೆ ಸಾರನ್ನು ಕೈ ಹಾಕೋದು. ಇದೊಂದು ಕ್ರಮ. ಎಲ್ಲಾದ್ರೂ ಹಿಂಗೆ ಊಟ ಮಾಡ್ತಿರ್ತಾರೆ ಯಾರಾದರೂ? ವಿಧಿಹೀನಂ, ಸರಿಯಾದ ಕ್ರಮದಲ್ಲಿ ಯಜ್ಞ ಮಾಡಿಲ್ಲ. ಅಸೃಷ್ಟ ಅನ್ನಂ, ಅಪ್ರದತ್ತ ಅನ್ನಂ, ಅನ್ನದಾನ ಮಾಡದೆ ಯಜ್ಞ ಮಾಡಿದರೆ, ಅಮಂತ್ರಕವಾದ ಯಜ್ಞ ಮಾಡಿದರೆ, ಅದಕ್ಷಿಣಾಕ ಯಜ್ಞ ಮಾಡಿದರೆ ತಾಮಸಂ ಪರಿಚಕ್ಷತೆ. ಅದಕ್ಕೆ ತಾಮಸ ಅಂತ ಕರೀತಾರೆ. ಶ್ವೇತ ಮಹಾರಾಜ ಇಷ್ಟು ಖರ್ಚು ಮಾಡಿದ ಯಜ್ಞ ಎಂಥದ್ದು ಅಂತ ಕೇಳಿದ್ರೆ ತಾಮಸ ಯಜ್ಞ ಕೂತ್ಕೊಂಡ್ಬಿಡುತ್ತೆ. ಎಚ್ಚರಿರಬೇಕು. ಸಂಧ್ಯಾ ವಂದನೆ ಮಾಡ್ತಿರ್ತೇವೆ, ದೇವರ ಪೂಜೆ ಮಾಡ್ತಿರ್ತೇವೆ, ಬ್ರಹ್ಮಯಜ್ಞ, ವೈಶ್ವದೇವ, ಬಲಿಹರಣ, ದಾನ, ವ್ರತ, ಚಾತುರ್ಮಾಸ್ಯಾದಿಗಳು, ಪ್ರದಕ್ಷಿಣೆ, ನಮಸ್ಕಾರಗಳೆಲ್ಲ ಮಾಡ್ತಿರ್ತೇವೆ. ಎಲ್ಲಾದರೂ ಇದು ತಾಮಸ ಆಗ್ತಾ ಇದೆಯಾ ಅಂತ ಎಚ್ಚರದಿಂದ ಮಾಡಬೇಕು. ಯಾಕೆ ಗೊತ್ತಾ? ಫಲ ಬಂದಾಗ, ಫಲ ಬರದೇ ಇದ್ದಾಗ ಹಿಂಗ್ಯಾಕಾಯಿತು ಅಂತ ತಲೆ ಮೇಲೆ ಕೈ ಹೊತ್ತುಕೊಳ್ಳೋ ಪ್ರಸಕ್ತಿ ಬರಬಾರ್ದು. ಹಂಗೆ ಬರಬಾರ್ದು ಅಂತ ಅಂದರೆ ಮೊದಲೇ ಸರಿಯಾಗಿ ಮಾಡಬೇಕು. ಅನನ್ಯ ಯಜ್ಞಕೃತ್ ಶ್ವೇತಃ. ಏನು ಮಾಡಿದ ರಾಜ? ಕ್ಷುದ್ವಿನಿವರ್ತನಂ, ಹಸಿವಿ ಹೋಗಬೇಕು ಅಂತ ತಿಳಿದುಕೊಂಡು, ಮುಂದಿನ ಕಥೆ ಬೇರೆ ಇದೆ. ಮೊದಲಿನ ಸಾಲು ತಥಾ, ಅದೇ ರೀತಿಯಾಗಿ ಅಂದರೆ ರಾಮಚಂದ್ರನು ಆಮೇಲೆ ಅದು ಮುಗಿಸಿದ ಮೇಲೆ ಏನಾಯಿತು ಅಂದರೆ, ಶ್ವೇತದತ್ತಾಂ ಮಾಲಾಂ ಅಗಸ್ತ್ಯಾತ್ ಆಪ ರಾಘವಃ. ರಾಘವಃ ಶ್ರೀರಾಮಚಂದ್ರನು ಶ್ವೇತದತ್ತಾಂ ಮಾಲಾಂ, ಶ್ವೇತ ಮಹಾರಾಜನಿಂದ ಕೊಡಲ್ಪಟ್ಟ ಮಾಲೆಯನ್ನು ಅಗಸ್ತ್ಯಾತ್, ಅಗಸ್ತ್ಯ ಋಷಿಗಳ ಮೂಲಕ ಆಪ ಹೊಂದಿದನು. ಸರಿ ಆಯ್ತಾ? ಅಂದರೆ 2 ಕಥೆ ಆಯ್ತು. ಈಗ
ಆ ಶ್ವೇತರಾಜ ಅನ್ನದಾನ ಮಾಡದೆ ಯಜ್ಞವನ್ನು ಮಾಡಿದ್ದ. ಇಂಥ ಶ್ವೇತ ಮಹಾರಾಜ ಒಂದು ಮಾಲೆಯನ್ನು ಅಗಸ್ತ್ಯರ ಕೈಯಲ್ಲಿ ಕೊಟ್ಟು ರಾಮನಿಗೆ ಹಾಕ್ರಿ ಅಂತ ಕೊಟ್ಟು ಕಳಿಸಿದ್ದ ಅಂತ ಒಂದು ಸಾಲು ತೋರಿಸಿದೆ. ಹೌದಾ? ಅದು ಯಜ್ಞ ಅನ್ನ ಹಾಕದೆ ಮಾಡಿದ ಯಜ್ಞದ ಪರಿಣಾಮ ಏನಾಗಿತ್ತು ಅಂದರೆ ಹೀಗಾಯ್ತಂತೆ. ಕ್ಷುದ್ವಿನಿವರ್ತನಂ, ಇವನು ಸತ್ತ, ಸ್ವರ್ಗಕ್ಕೆ ಹೋದ ಮೇಲೆ ಹಸಿವೆ ಆಯಿತು ಸ್ವರ್ಗದಲ್ಲಿ. ಅಲ್ಲೂ ಕೂಡ ಹಸಿವಿನ ಹೇಳಿಕೆ ಹಾಗೆ ಆಗ್ತದೆ. ನರಕದಲ್ಲಿ ಸ್ವರ್ಗದಲ್ಲಿ ಎಲ್ಲಿ ಹಸಿವಿನ ಹೇಳಿಕೆ ಆಗಂಗಿಲ್ಲ ಅಂತಂದ್ರೆ ಮೋಕ್ಷದಲ್ಲಿ ಮಾತ್ರ ಆಗಂಗಿಲ್ಲ, ಅಷ್ಟೇ. ಉಳಿದ ಕಡೆಗೆ ಆಗ್ತದೆ. ಹಸಿವೆ ಆಗ್ಲಿಕ್ಕೆ ಶುರುವಾಯಿತು, ಬಾಯಾರಿಕೆ ಆಗ್ಲಿಕ್ಕೆ ಶುರುವಾಯಿತು. ಸ್ವರ್ಗದಲ್ಲಿ ಹೇಳಿದ ಸೇವಕ ಜನರಿಗೆ, ನೋಡ್ರಪ್ಪ ಒಂದು ಸ್ವಲ್ಪ ಇದನ್ನು ತಗೊಂಬರ್ರಪ್ಪ, ಏನು ತರಬೇಕು, ಊಟಕ್ಕೇನು ತಗೊಂಬರ್ರಪ್ಪ ಅಂತ ಹೇಳಿದ. ಊಟಕ್ಕೇನು ತಗೊಂಬರ್ರಪ್ಪ ಅಂತ ತಿಳ್ಕೊಂಡು ಹೇಳಿದ್ರೆ ಬಡ ಬಡ ಒಂದು ತಟ್ಟಿ ಒಳಗೆ ಮುತ್ತು ರತ್ನ ಬೆಳ್ಳಿ ಬಂಗಾರ ತಂದಿಟ್ಬಿಟ್ರು. ರಾಜ ಅಂದ, ಇದನ್ನ ಯಾಕೆ ತಂದ್ರಿ ಅಂತ ಕೇಳಿದ. ಅಲ್ಲ ಮತ್ತು ನೀ ಯಜ್ಞ ಮಾಡಿದಾಗ ಏನು ದಾನ ಮಾಡಿದ್ದಿ ಹೇಳು ಅಂತ ಕೇಳಿದ್ರು. ಅವ್ನಿಗೆ ತೋರಿಸಿದ್ರು. ಅವ್ನಿಗೆ ಅದು ವಿಡಿಯೋ ರೆಕಾರ್ಡ್ ಮಾಡಿರ್ತಾರೆ ನೋಡ್ರಿ, ಫ್ಲ್ಯಾಶ್ ಬ್ಯಾಕ್ ತೋರಿಸಿದ್ರು. ಅವ್ನು ನೋಡು ನೀನೇನು ಮಾಡಿದ್ದಿ ಅಂದರೆ ಬಂದ ಬ್ರಾಹ್ಮಣರಿಗೆ ಅವರಿಗೆ ಧೋತ್ರ ಓಡಿಸೋದು ಸುರುವಿದ್ದು ಮುತ್ತು ರತ್ನ ಬೆಳ್ಳಿ ಬಂಗಾರ ತುಂಬಿ ಕಳಿಸಿದ್ವಿ. ಅವು ಪಾಪ ಆಚಾರ ಊಟಕ್ಕೆ ಹಾಕ್ತಾರೆ ಅಂತ ಬಂದಿದ್ದು ಪುರೋಹಿತರು. ನೀವು ದಕ್ಷಿಣೆ ಕೊಡೋದು ಹೆಂಗಾರ ಮಾಡಿ ಹೊಡೆದು ಊಟಕ್ಕೆ ಹಾಕ್ಬೇಕು ಮೊದಲು, ಅದನ್ನ ನೆನ್ಬಿಟ್ಟುಕೊಳ್ರಿ. ನೀವು ಊಟಕ್ಕೆ ಹಾಕಿದ್ದಿಲ್ಲ, ಅನ್ನದಾನ ಮಾಡಿಲ್ಲ, ನಿಂಗೆ ಅನ್ನದಾನ ಇಲ್ಲ, ಅನ್ನ ಇಲ್ಲ. ಅದಕ್ಕೇನಾಯ್ತು ಈಗ? ನಾದತ್ತಂ ಉಪತಿಷ್ಠತೆ, ನ ಅದತ್ತಂ ಉಪತಿಷ್ಠತೆ. ನೀ ಕೊಟ್ಟಿಲ್ಲ ಯಾವುದು ಅದು ನಿನಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ನೀವು 4 ಮಂದಿಗೆ ಅಕ್ಷರ ಹೇಳಿಕೊಟ್ರೆ ಜನ್ಮಾಂತರದಲ್ಲಿ ಅಕ್ಷರ ಬರ್ತದೆ, 4 ಮಂದಿಗೆ ಅನ್ನದಾನ ಹಾಕಿದ್ರೆ ಅನ್ನ ಬರ್ತದೆ, ವಸ್ತ್ರ ಕೊಟ್ರೆ ವಸ್ತ್ರ ಸಿಗ್ತದೆ. ಹಂಗಾಗಿ ನೀವು ಇಲ್ಲೇನು ಮಾಡಿರ್ತೀರಿ ಇದು ಬರುವ ಜನ್ಮಗಳಲ್ಲಿ ನಿಮಗೋಸ್ಕರ ಕಾಯ್ದಿರಿಸಿದ್ದೇ ಹೊರತಾಗಿ ಬೇರೆದೇನಿಲ್ಲ. ನೀವೇನೋ ಮಂದಿಗೆ ಉಪಕಾರ ಮಾಡ್ರಿ ತಿಳ್ಕೊಬೇಡ್ರಿ. ಶಾಸ್ತ್ರ ಹೇಳ್ತದೆ, ನೀನು ದೊಡ್ಡ ಇನ್ನೊಬ್ರಿಗೆ ಉಪಕಾರ ಮಾಡ್ಲಿಕ್ಕತ್ತಿಲ್ಲ, ನಿನಗೆ ನೀನೇ ಉಪಕಾರ ಮಾಡ್ಲಿಕ್ಕತ್ತಿ ಅಷ್ಟೇ. ಈಗ ಕೆಲವರು ಮಡಿಲಿ ಆಚಾರ ಸ್ನಾನಕ್ಕೆ ಹೋಗೋ ಕಾಲಕ್ಕೆ ಯಾರಿರಂಗಿಲ್ಲ ಮನ್ಯಾಗ, ಅದಕ್ಕೆ ಏನು ಮಾಡಿರ್ತಾರೆ, ಮನ್ಯಾಗ ತಾವ ಎಲ್ಲ ದೇವ್ರ ಪೂಜಾ ಸಾಮಾನು ಅಡಿಗೆ ಸಾಮಾನು ಇಟ್ಕೊಂಡು ಹೋಗಿರ್ತಾರಲ್ಲ ಪೂಜಾಕ್ಕೆ. ಎದಕ್ಕೆ? ಈ ಮಂದಿ ಉಪಕಾರಕ್ಕೋ ದೇವ್ರ ಉಪಕಾರಕ್ಕೋ? ತನಗೆ ಪೂಜಾಕ್ಕೆ ಅನುಕೂಲ ಆಗಲಿ, ತನಗೆ ಅಡಿಗೆ ಊಟಕ್ಕೆ ಅನುಕೂಲ ಆಗಲಿ ಅಂತಾನೆ ಮಾಡಿದ್ದು. ಹಂಗೆ ನಾವೇನು ಇವತ್ತು ದಾನ ಧರ್ಮಗಳನ್ನು ಮಾಡಿಕೊಂಡಿದ್ದೀವಿ, ಇದು ನಮಗೇ ಉಪಕಾರವೇ ಹೊರತಾಗಿ ಪರೋಪಕಾರ ಅಲ್ಲ. ಈಗ ಮಾಡಿದದ್ದು ಸದ್ಯಕ್ಕೆ ಜನರಿಗೆ ಉಪಕಾರವಾಗಿರ್ತದೆ, ಆದರೆ ಜನ್ಮಾಂತರದಲ್ಲದು ನಮಗೆ ಉಪಕರಿಸಿ ಬರುವಂತಹದ್ದಾಗಿದೆ. ಅನ್ನದಾನ ಮಾಡಿರಲಿಲ್ಲ. ಹಂಗಾರೆ ಏನು ಮಾಡಿದ? 23ನೇ ಪದ್ಯ. ಕುರ್ವನ್ ಸ್ವಮಾಂಸೈರ್ಧಾತ್ರೋಕ್ತೋ ಮಾಲಾಂ ರಾಮಾರ್ಥಮರ್ಪಯತ ಅಗಸ್ತ್ಯಾಯನ ಸಾಕ್ಷಾತ್ತು ರಾಮೇ ದದ್ಯಾದಯಂ ನೃಪಃ. ಆಗ ಅಯಂ ನೃಪಃ ರಾಜ ಕ್ಷುದ್ವಿನಿವರ್ತನಂ, ಹಿಂದಿನ ಶ್ಲೋಕದಲ್ಲಿ ಕ್ಷುದ್ವಿನಿವರ್ತನಂ ಅಂತದೆ, ಹಸಿವೆಯನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸ್ವಮಾಂಸೈಹಿ ಕುರ್ವನ್, ತನ್ನ ಮಾಂಸದಿಂದಲೇ ತಾನು ಹಸಿವೆಯನ್ನು ಪರಿಹಾರ ಮಾಡಿಕೊಳ್ತಾ ಇದ್ದ. ಏನಂಗಂದ್ರೆ ತನ್ನ ಮಾಂಸದಿಂದ ತಾನು ಪರಿಹಾರ ಮಾಡ್ಕೊಳ್ತಿದ್ದ ಅಂದರೆ, ಈ ರಾಜ ಯಜ್ಞಾದಿಗಳನ್ನೆಲ್ಲ ಮುಗಿಸಿ ಕೊನೆಗೆ ರಾಜ್ಯಭಾರವನ್ನು ತನ್ನ ಮಗನಿಗೆ ಕೊಟ್ಟು ಕಾಡಿಗೆ ಹೋದ. ಅದು ಪದ್ಧತಿ. ಏನು ಮಾಡಬೇಕು? ಕೊನೆಯಲ್ಲಿ ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡಿ ಕಾಡಿನಲ್ಲಿದ್ದು ಕೊನೆಗೆ ಸನ್ಯಾಸ ಸ್ವೀಕಾರ ಮಾಡಿ ಹೋಗಬೇಕು. ಅಥವಾ ಕಾಳಿದಾಸ ಒಂದು ಮಾತು ಹೇಳ್ತಾನೆ ರಘುವಂಶದಲ್ಲಿ ಹೇಳುವಾಗ, ಶೈಶವೇ ಅಭ್ಯಸ್ತ ವಿದ್ಯಾನಾಂ ಯೌವನೇ ವಿಷಯೇಷಿಣಾಂ ವಾರ್ಧಕೆ ಮುನಿವೃತ್ತೀನಾಂ ಯೋಗೇನಾಂತೆ ತನುತ್ಯಜಾಮಂತ. ಶಿಶುಭಾವದಲ್ಲಿರುವಾಗ ಶೈಶವೇ ಅಭ್ಯಸ್ತ ವಿದ್ಯಾನ, ಚೆಂದಾಗಿ ವಿದ್ಯಾಭ್ಯಾಸ ಮಾಡಬೇಕು. ಯೌವನೇ ವಿಷಯೇಷಿಣಾಂ, ತಾರುಣ್ಯ ಬಂದಾಗ ಒಳ್ಳೆ ವಿಷಯ ಭೋಗ ಮಾಡಬೇಕು. ವಾರ್ಧಕೆ ಮುನಿವೃತ್ತೀನಾಂ, ವಾರ್ಧಕ್ಯ ಬಂದಾಗ ಮುನಿಗಳಂತೆ ಇರಬೇಕಂತೆ. ದೇಹವನ್ನು ಯೋಗೇನಾಂತೆ ತನುತ್ಯಜಾಂ, ಯೋಗದ ಮೂಲಕವಾಗಿ ದೇಹತ್ಯಾಗವನ್ನು ಮಾಡಬೇಕು ಕೊನೆಯಲ್ಲಿ. ಹಾಗಾದರೆ ವಾರ್ಧಕೆ ಮುನಿವೃತ್ತೀನಾಂ ಅಂತ ಕಾಡಿಗೆ ಹೋಗಿದ್ದಾನೆ. ಕಾಡಿನಲ್ಲಿ ಒಂದು ಎದುರಿಗೆ ತನ್ನ ಕುಟೀರ, ತನ್ನ ಗುಡಿಸಲೆಲ್ಲಿ ಹಾಕ್ಕೊಂಡಿದ್ದ ಎದುರಿಗೆ ಒಂದು ಸರೋವರದಲ್ಲಿ ಮುಳುಗಿದ, ದೇಹವನ್ನು ತ್ಯಾಗ ಮಾಡಿ ಬಿಟ್ಬಿಟ್ಟ. ಅದು ಸರೋವರ ಆದ್ದರಿಂದ ಶರೀರ ಹರಿದು ಹೋಗಲೇ ಇಲ್ಲ, ಅಲ್ಲೇ ಕೂತ್ಕೊಂಡ್ಬಿಟ್ಟಿತ್ತು. ಶರೀರ ಅಲ್ಲೇ ಇದ್ದದ್ರಿಂದ ಇವನಿಗೆ ಹಸಿವೆ ಆದಾಗ ಏನು ತಿಂದು ತೀರ್ಸ್ಕೋಬೇಕು ಅಂದರೆ, ನಿನ್ನ ಮಾಂಸದಲ್ಲ ಅದನ್ನೇ ತಿಂದು ತೀರ್ಸ್ಕೊ ಅಂತ ಹೇಳಿದ್ರಂತೆ. ನಿತ್ಯ ಕೆಳಗೆ ಬರಬೇಕು, ದೇಹದ ಮಾಂಸವನ್ನು ತಿನ್ನಬೇಕು, ಮತ್ತೆ ಹೋಗ್ಬೇಕಂತ. ಹೀಗಾಗ್ತಾ ಇತ್ತು. ಎಷ್ಟು ದಿವಸ ಅಂತ ಹೀಗೆ ಮಾಡ್ತಾನ್ರಿ. ಕೊನೆಗೆ ತಲೆ ಕೆಟ್ಟು ಹೋಯಿತು. ಬ್ರಹ್ಮದೇವರು ಹೋಗಿ ಕೇಳಿದ್ದಾನೆ. ಧಾತ್ರೋಕ್ತಃ, ಧಾತ್ರ ಅಂದರೆ ಬ್ರಹ್ಮದೇವರು, ಆ ಬ್ರಹ್ಮದೇವರಿಂದ ಉಕ್ತಃ ಹೇಳಲ್ಪಟ್ಟ. ಬ್ರಹ್ಮದೇವರನ್ನ ಕೇಳಿದಂತ, ಸ್ವಾಮಿ ಹಸಿವೆ ಆಗ್ತದೆ, ಸ್ವರ್ಗದಾಗ ಕೂತೀನಿ ಹಸಿವೆ ಆಗ್ತದೆ. ಎಷ್ಟು ಆಶ್ಚರ್ಯ ನೋಡ್ರಿ ಎಲ್ಲ. ಅದು ಹೆಂಗಿರಬೇಡಿ ಪರಿಸ್ಥಿತಿ. AC ರೂಮ್ನಾಗ ಕೂತೀನಿ, ದೇಹ ಸುಡ್ಲಿಕ್ಕತ್ತದ ಅಂತ ಹೇಳಿದಂಗೆ ಲೆಕ್ಕ. ಫುಲ್ AC. ಅವ್ರು ಉಳಿದವರೆಲ್ಲ ಗದ ನಲಿಕತ್ತಾರ, ಇವ ದೇಹ ಉರ್ಲಿಕತ್ತದ ಅಂತಂತ ಅಂದ್ರೆ ಅವನ ಕರ್ಮ ಎಂಥದ್ದಿರಬೇಡಿಲ್ಲ. ಆದ್ರೆ
ನಂಗೆ ಹಿಂಗಾಗ್ಯದ, ಹಸಿವೆ ಆಗಿಬಿಟ್ಟದ, ಏನು ಮಾಡಲಿ? ಹೌದಾ, ಒಂದು ಕೆಲಸ ಮಾಡು, ಶ್ರೀರಾಮಚಂದ್ರನಿಗೆ ಒಂದು ಮಾಲೆಯನ್ನು ಸಮರ್ಪಣೆ ಮಾಡಿಬಿಡು, ನಿನ್ನ ಹಸಿವೆ ಎಲ್ಲ ಹಿಂಗಿ ಹೋಗ್ತದೆ ಅಂತ ಹೇಳಿಬಿಟ್ರಂತ ಬ್ರಹ್ಮದೇವರು. ಎಂಥ ಉಪಾಯ ನೋಡ್ರಿ! ದೇವರಿಗೊಂದು ಮಾಲೆ, ದೇವರಿಗೊಂದು ಹೂವು ಏರಿಸಿದರೆ ಹಸಿವೆ ಹೋಗ್ತದೆ ಅಂತ ಹೇಳಿಕೊಟ್ಟು. ಅದಕ್ಕೆ ಪ್ರಾಯ ದಾಸರು ಬರೆದರು, ಹೂವ ತರುವರ ಮನೆಗೆ ಹುಲ ತರುವ ಅಂತ ಬರೆದರು. ಹೊಟ್ಟೆ ತುಂಬ ಹಾಕ್ತಾನೆ ಹೂ ತಂದವರ ಮನೆಗೆ ಅಂತ ತಿಳಿದುಕೊಂಡು. ಇದ್ರ ಬಗ್ಗೆ ಒಂದೆರಡು ಮಾತು ಮತ್ತೆ ನೋಡುವಂತೆ. ಮಾಲಾಂ ರಾಮಾರ್ಥಮರ್ಪಯತ್ ಆಯಿತು ಅಂದ. ಬಡ ಬಡ ಸ್ವರ್ಗದಲ್ಲಿ ನಂದನವನ ಇತ್ತು. ಆ ನಂದನವನದಲ್ಲಿ ಪಾರಿಜಾತ, ಮಂದಾರ, ಚೂತಮಲ್ಲಿಕ ಎಲ್ಲ ಹೂಗಳಿದ್ದು. ತಗೊಂಡ ಒಂದು ಒಳ್ಳೆ ಮಾಲೆ ಮಾಡಿದ, ಹಾಕ್ಬೇಕು ಅಂತ ಹೊರಟಿದ್ದ. ಬ್ರಹ್ಮದೇವ್ರು ಮೊದಲೇ ನೆನಪು ಮಾಡಿಕೊಂಡ್ರು, ಇವನು ಬರೀ ಹಸಿವೆ ಆಗಬಾರ್ದು ಅಂತ ಇಷ್ಟೇ ಕೇಳಿದ್ದಾನಲ್ಲ, ಇವನೇನಾದರೂ ಸಾಕ್ಷಾತ್ ಶ್ರೀರಾಮಚಂದ್ರನಿಗೆ ಮಾಲೆ ಅರ್ಪಿಸಿಬಿಟ್ರೆ ಸ್ವಲ್ಪ ಜಾಸ್ತಿ ಫಲ ಬರ್ತದೆ ದೇವರಿಗೆ ಸಾಕ್ಷಾತ್ ಅರ್ಪಿಸಿದ್ರೆ. ಅದಕ್ಕೇನು ಮಾಡಬೇಕು ಅಂದರೆ, ಮಿಸ್ಟರ್ ಶ್ವೇತ ಮಹಾರಾಜ, ನೀ ಹೋಗಬೇಡ, ಅಗಸ್ತ್ಯರು ಹೊರಟಿರ್ತಾರೆ, ಅವ್ರ ಕೈಯಲ್ಲಿ ಕೊಟ್ಟು ಅವ್ರು ಹಾಕಿಬಿಡ್ತಾರೆ ಅಂತ ಹೇಳ್ಬಿಟ್ರು. ಈ ಕೆಲವರು ತಿರುಪತಿ ಹೊಂಟಿರ, ನಮ್ದೊಂಚೂರು ನಮಸ್ಕಾರ ಹಾಕಿಬಿಡ್ರಿ ಅಂತ ಹೇಳ್ತಿರ್ತಾರೆ ನೋಡ್ರಿ. ಅವ್ನು ನಮಸ್ಕಾರ ಹಾಕೋದೇ ಕಷ್ಟ ಇರ್ತದೆ ತಿರುಪತಿ ಒಳಗೆ, ಅವನ್ನೇ ಹೊರಗೆ ತೆಗಿತಿರ್ತಾರೆ. ಇವು ನೆನಪು ಮಾಡ್ಕೋಬೇಕು. ಬಾಜುಕಿನ ಮನೆಯವರು, ಇವರು ಅಮರಾವ್, ಶಾಮರಾವ್ ನಮ್ಗೆ ನಮಸ್ಕಾರ ಹೇಳ್ಯಾರ, ಇಂದ್ರಕ್ಕ, ಚಂದ್ರಕ್ಕ, ಸುಂದ್ರಕ್ಕೆಲ್ಲ ನಮಸ್ಕಾರ ಹೇಳ್ಯಾರ. ಆ ಇಂದ್ರಾಬಾಯಿ ನಮಸ್ಕಾರ, ಚಂದ್ರಾಬಾಯಿ ಇವನ್ನೇ ಹೋಗ್ಬಿಟ್ಟಿರ್ತಾರೆ. ಆ ವೆಂಕಪ್ಪ ನಮಸ್ಕಾರ ಹೋಗ್ಬಿಟ್ಟಿರ್ತದೆ ಮನೆಗೆ ಒಂದು. ಅಗಸ್ತ್ಯ ಕೊಟ್ಟರು, ಅಗಸ್ತ್ಯ ನೀವು ತಗೊಂಡು ಹೋಗ್ರಿ ಅಂತ. ಅಗಸ್ತ್ಯಾಯನ ಸಾಕ್ಷಾತ್ ರಾಮೇ ದದ್ಯಾಯಂ ನೃಪಃ, ಸಾಕ್ಷಾತ್ ರಾಮೇ ನ ದದ್ಯಾತ್, ಸಾಕ್ಷಾತ್ ರಾಮನಿಗೆ ಕೊಡೋದು ಬೇಡ ಇವನು. ಯಾಕೆ? ಕ್ಷುದಭಾವ ಮಾತ್ರ ಫಲದಂ ನ ಸಾಕ್ಷಾತ್ ರಾಘವೇರ್ಪಿತಂ, ಕ್ಷುದಭಾವ ಮಾತ್ರ ಆಕಾಂಕ್ಷನ್ ಮಾಮಸೌ ಪರಿಪೃಚ್ಛತಿ. ಸಾಕ್ಷಾತ್ ರಾಘವೇ ಅರ್ಪಿತಃ. ಈ ಶ್ವೇತ ಮಹಾರಾಜನೇನಾದರೂ ನೇರವಾಗಿ ಹೋಗಿ ರಾಮಚಂದ್ರನಿಗೆ ಅರ್ಪಿಸಿಬಿಟ್ರೆ ನ ಕ್ಷುದಭಾವ ಮಾತ್ರ ಫಲದಂ, ಅಷ್ಟಕ್ಕೆ ಬರೀ ಹಸಿರು ಹೋಗೋದು ಅಷ್ಟೇ. ಏನು ದೇವರಿಗೆ ಪುಷ್ಪ ಸಮರ್ಪಣೆ ಮಾಡಿದರೆ ಎಂಥ ಮಹಾಫಲ, ಎಂಥ ಮಹಾಫಲ! ಇವನು ಬಯಸಿದ್ದು ಹಸಿರು ಹೋಗ್ಲಿ ಅಂತ ಇಷ್ಟ ಬಯಸಿದ್ದಾನೆ. ಪುಷ್ಪ ಸಮರ್ಪಣೆಯನ್ನ ಮಾಡಿಬಿಟ್ರೆ ಮಹಾಫಲ ಸಿಗುತ್ತದೆ. ಹಾಗಾದ್ರೆ ಇವನು ಬಯಸಿದ್ದಕ್ಕಿಂತ ಹೆಚ್ಚಿಂದ ಕೊಡ್ಬೇಕು ಯಾಕೆ? ನೋಡ್ರಿ, ವಿಚಾರ ಮಾಡ್ಬೇಕು. ಅದಕ್ಕೆ ಬಯಸೋ ಕಾಲಕ್ಕೆ ಹೆಂಗೆ ಬಯಸ್ಬೇಕು ಅಂತಂದ್ರೆ, ದೇವರ ಹತ್ರ ಕೇಳೋ ಕಾಲಕ್ಕೆ, ಹನುಮಪ್ಪನ ಹತ್ರ ಕೇಳೋ ಕಾಲಕ್ಕೆ ಎಲ್ಲರಿಗೂ ಏನು ಕೇಳ್ಕೊಂಡಿರ್ಬೇಕು? ಸ್ವಾಮಿ, ನನಗೆ ಎಷ್ಟೆಷ್ಟು ಯೋಗ್ಯೋ, ಯಾವ್ದ್ಯಾವ್ದು ಯೋಗ್ಯೋ ಅದನ್ನು ಕೊಡು ಅಂತ ಕೇಳ್ಕೋಬೇಕು ಹೊರತಾಗಿ ಇದನ್ನು ಕೊಡು ಅದನ್ನು ಕೊಡು ಅಂತ ಮೆನ್ಷನ್ ಮಾಡಿಬಿಟ್ರೆ ಅಟ್ಟ ಕೊಟ್ಟು ಬಿಟ್ಬಿಡ್ತಾನೆ, ಅಟ್ಟ ಕೊಟ್ಟು ಬಿಟ್ಬಿಡ್ತಾನೆ. ಹಿಂಗೆ ಇಟ್ಕೊಳ್ರೆ ಸುಮ್ಮನೆ ವಿಚಾರ ಹೇಳ್ತೀನಿ. ಹನುಮಪ್ಪ ನಾನು 1 ಲಕ್ಷ ರೂಪಾಯಿ ಕೊಡು ಅಂತ ಹೇಳಿ ಹನುಮಪ್ಪ ಕೊಟ್ಟ ಅಂತ ಇಟ್ಕೊಳ್ರಿ, ಕೊಟ್ಟು ಕೈ ಬಿಟ್ಬಿಡ್ತಾನವ. ಯಾರಾದ್ರೂ ಬಂದು ತಲೆ ಹೊಡೆದು ತೊಗೊಂಡು ಹೋದ್ರೆ ನಮ್ಮ ಸಂಬಂಧ ಇಲ್ಲ ಅಂತ ಹನುಮಪ್ಪ. ಹೌದು ಅಲ್ಲಪ್ಪ ಹನುಮಪ್ಪ ಕೊಟ್ಟು ಹೋತಲ್ಲ, ನೀ ಕೇಳಿದ್ದೇನೆ ಅದನ್ನು ಮನಿ ಮುಟ್ಸು ಅಂತ ಕೇಳಿದ್ದೇನು? ಇಲ್ಲ ಹೋದಲ್ಲ, ತೊಗೊಂಡು ಹೋದ ಟ್ರೈನ್ ಮಾಡಲಿ. ಅದಕ್ಕೆ ನಾವು ಕೇಳೋ ಕಾಲಕ್ಕೆ ಏನು ಕೇಳ್ಕೊಂಡಿರ್ಬೇಕು ಅಂದ್ರೆ, ನನಗೆ ಯೋಗ್ಯವಾದದ್ದು ಯಾವುದು ಅದನ್ನು ಕೊಡಿಸು ಅಂದರೆ ಅಷ್ಟನ್ನು ಮುಟ್ಟಿಸ್ಬಿಡ್ತಾನೆ. ಇವೇನು ಕೇಳ್ಕೊಂಡಿದ್ರು? ಕ್ಷುದಭಾವ ಮಾತ್ರ ಫಲದನ್ನ ಸಾಕ್ಷಾತ್ ರಾಘವೇ ಅರ್ಪಿತಂ, ರಾಘವೇ ಅರ್ಪಿತಂ. ಪರಮಾತ್ಮನಿಗೆ ನಾವು ಸಾಕ್ಷಾತ್ತಾಗಿ ಸಮರ್ಪಣೆ ಮಾಡಿದ್ದು ಅಷ್ಟು ಮಾತ್ರ ಫಲವನ್ನು ಕೊಡೋದಿಲ್ಲ, ಅದು ಅತ್ಯಧಿಕವಾದ ಫಲವನ್ನು ಕೊಡ್ತದೆ. ಎಷ್ಟು ವಿಚಿತ್ರ ಗೊತ್ತೇನ್ರಿ? ನಾವು ಮಾಡುವ ಒಂದು ಸಣ್ಣ ಮಟ್ಟದ ಸಂಧ್ಯಾ ವಂದನೆ ಇದು ಕೇವಲ ಬ್ರಾಹ್ಮಣನ ಕರ್ತವ್ಯ ಅನ್ನೋದರಲ್ಲಿ ಮುಕ್ತಾಯ ಆಗುವುದಿಲ್ಲ. ಇದು ನಮ್ಮ ಅಂತಃಕರಣ ಶುದ್ಧಿ ದ್ವಾರ ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗ್ತದೆ. ಅಂತಃಕರಣ ಶುದ್ಧಿ ದ್ವಾರ ಅಂದಮೇಲೆ ಭಗವಂತನಿಗೆ ಅರ್ಪಿಸಿದ ಮಾಲೆಯೂ ಕೂಡ ಸತ್ಕರ್ಮವೆನಿಸಿ, ಸದಾಚಾರವೆನಿಸಿ, ಸತ್ಕರ್ಮವಾದದ್ದರಿಂದ ಅಂತಃಕರಣ ಶುದ್ಧಿಯನ್ನ ಮಾಡಿ ಭಗವಂತನ ಸಾಕ್ಷಾತ್ಕಾರಕ್ಕೆ ಕಾರಣವಾಗ್ತದೆ. ಬ್ರಹ್ಮದೇವರಂದ್ರು, ಅಷ್ಟು ದೀರ್ಘ ಫಲ ಕೊಡುವಂತಹದ್ದು ಬರೇ ಹಸಿವಿ ಹೋಗ್ಲಿ ಅಂತ ಕೇಳಿದ್ದಾನೆ, ನಾನು ಯಾಕೆ ಪೂರ್ಣ ಫಲ ಕೊಡ್ಲಿ? ಕ್ಷುದಭಾವ ಮಾತ್ರ ಆಕಾಂಕ್ಷನ್ ಮಾಮಸೌ ಪರಿಪೃಚ್ಛತಿ. ಅಸೌ ಮಾಂ, ಈ ರಾಜ ನಾನೇನು ಕೇಳಿಕತ್ತಾನೆ? ಹಸಿವಿ ಹೋಗ್ಲಿ ಅಂತ ಕೇಳಿದ್ದಾನೆ, ಅಷ್ಟೇ ಸಾಕು. ಅದಕ್ಕೆ ವ್ಯವಧಾನಸ್ತೋ ರಾಮೇ ದದ್ಯಾಚ್ಚೆ ಶ್ವೇತ ಇತಿ ಪ್ರಭು ಮತ್ವಾ ಬ್ರಹ್ಮಾದಿಶನ್ಮಾಲಾಂ ಪ್ರದಾತುಂ ಕುಂಭಯೋನಯೇ. 25ನೇ ಶ್ಲೋಕ. ವ್ಯವಧಾನತಃ ತಥೋ ರಾಮೇ ದದ್ಯಾತ್. ವಾಯಾ ಮೀಡಿಯಾ. ವ್ಯವಧಾನತಃ ಅಂದ್ರೇನು? ಮಧ್ಯದಲ್ಲಿ ಒಬ್ರು ಬಂದ್ಬಿಡ್ಲಿ, ಮಾಧ್ಯಮ ಮೀಡಿಯಾ. ಯಾರವರಾಗಬೇಕು ಮಾಧ್ಯಮ ಅಂದರೆ ಅಗಸ್ತ್ಯರಾಗಬೇಕು. ದದ್ಯಾತ್ ಶ್ವೇತಃ, ಕೊಡ್ಲಿ ಅಂತ ತಿಳಿದುಕೊಂಡು ಬ್ರಹ್ಮ ಪ್ರಭು ಸಮರ್ಥರಾದ ಬ್ರಹ್ಮದೇವರು ಮತ್ವ ವಿಚಾರ ಮಾಡಿ ಮಾಲಾಂ ಕುಂಭಯೋನಯೇ ಪ್ರದಾತುಂ ಆದಿಶತ್. ಮಾಲೆಯನ್ನ ಚತುರ್ಮುಖ ಇವರಿಗೆ ಕುಂಭಯೋನಯ ಅಗಸ್ತ್ಯರಿಗೆ ಕೊಡಲಿಕ್ಕೆ ಬ್ರಹ್ಮ ಆಜ್ಞಾ ಮಾಡಿಬಿಟ್ಟ. ಇನ್ನ ತಾಮಗಸ್ತ್ಯ ಕರಪಲ್ಲವರ್ಪಿತಾಂ ಭಕ್ತ ಏಷ ಮಮ ಕುಂಭ ಸಂಭವಃ ಇತ್ಯವೇತ್ಯ ಜಗರ್ಹೇ ಜನಾರ್ದನಃ ತೇನ ಸಂಸ್ತುತ ಉಪಾಗಮತ್ಪುರಂ. ಅಗಸ್ತ್ಯ ಕರಪಲ್ಲವಾರ್ಪಿತಾಂ ತಾಂ, ಆ ಅಗಸ್ತ್ಯರ ಕರಕಮಲಗಳಿಂದ ಸಮರ್ಪಿಸಲ್ಪಟ್ಟಿರುವ ಆ ಮಾಲೆಯನ್ನು
ಭಗವಂತ ಸ್ವೀಕಾರ ಮಾಡಿದ್ದಂತೆ. ಜುಗರಿಗೆ ಜನಾರ್ದನ ಜಗರ್ಹೆ ಹೆಂಗ ಕುಂಭ ಸಂಭವ ಏಷಃ ಮಮ ಭಕ್ತ ಇತ್ಯವೇತ್ಯ. ಈ ಅಗಸ್ತ್ಯರು ನನ್ನ ಪರಮಭಕ್ತರು, ನನ್ನ ಭಕ್ತರಿವರು. ಹಾಗಾದರೆ ಈ ನನ್ನ ಭಕ್ತರಾದ ಕುಂಭ ಸಂಭವರಾದ ಅಗಸ್ತ್ಯರು ಸಮರ್ಪಣೆ ಮಾಡಿದ ಮಾಲೆಯನ್ನ ನಾನು ಅವಶ್ಯವಾಗಿ ಸ್ವೀಕಾರ ಮಾಡ್ತೇನೆ ಅಂತ ತಿಳಿದುಕೊಂಡು ಸ್ವೀಕಾರ ಮಾಡಿದ. ಅಗಸ್ತ್ಯರು ತೇನ ಸಂಸ್ತುತಃ, ಅಗಸ್ತ್ಯರಿಂದ ಸ್ತೋತ್ರ ಮಾಡಿಸಿಕೊಳ್ಳಲ್ಪಟ್ಟವನಾಗಿ ಪುರಮುಪಾಗಮತ, ಅಯೋಧ್ಯ ಪಟ್ಟಣಕ್ಕೆ ಬಂದ. 26ನೇ ಶ್ಲೋಕ ಮುಗಿಸಿ ಒಂದು ಘಟ್ಟ ಮುಗಿಸಿದರು. ಹಾಗಾದರೆ ಈ ಶ್ಲೋಕಗಳಲ್ಲಿ ಏನನ್ನು ನಾವು ತಿಳಿದುಕೊಂಡದ್ದಾಯಿತು ಅಂತ ಕೇಳಿದ್ರೆ, ಶ್ವೇತ ಎಂಬುವಂತಹ ಒಬ್ಬ ಮಹಾರಾಜ 12 ವರ್ಷಗಳಷ್ಟು ದೀರ್ಘವಾದ ಯಜ್ಞವನ್ನು ಮಾಡಿ ಮನೆಗೆ ಬಂದ ಎಲ್ಲ ಪುರೋಹಿತರು, ಅತಿಥಿಗಳು, ಬ್ರಾಹ್ಮಣರು ಮೊದಲಾದವರಿಗೆ ಅನ್ನದಾನವೊಂದನ್ನು ಬಿಟ್ಟು ವಸ್ತ್ರದಾನ, ರಜತದಾನ, ಸುವರ್ಣದಾನ, ರಕ್ತದಾನ ಎಲ್ಲ ದಾನಗಳನ್ನು ಮಾಡಿ ಕಳಿಸಿಬಿಟ್ಟ. ನಿರಾಶರನ್ನಾಗಿ ಮಾಡಿ ಕಳಿಸಿದ. ಯಾಕೆ ಗೊತ್ತಾ? ಅನ್ನದಾನ ಪರಂತೃಪ್ತಿ, ಅನ್ನದಾನದಿಂದ ಪರಮತೃಪ್ತಿ ಆಗ್ತದೆ. ಯಾಕೆ ಗೊತ್ತೇನು? ಅನ್ನದಲ್ಲಿ ನಮ್ಮ ಜೀವಗಳೆಲ್ಲ ನೆಲೆಸಿರ್ತದೆ. ನೆನಪಿಟ್ಕೊಳ್ರಿ, ಎಷ್ಟು ಊಟ ಮಾಡ್ತೀವಿ ಅಷ್ಟು ನಮ್ಮ ಜೀವನೋತ್ಸಾಹ ಬರ್ತದೆ. ನೋಡ್ರಿ, ಇವತ್ತು ಏಕಾದಶಿ, ಎಲ್ಲ ಉತ್ಸಾಹ ಆಗಲೇ ಕಡಿಮೆ ಆಗಿಬಿಡ್ತದೆ. ನಾಳೆ ಬೆಳಿಗ್ಗೆ ದ್ವಾದಶಿ ನೋಡ್ಬೇಕು, ಇವ್ರದ್ದು ಊಟ ಆಯಿತು ಅಂತಂದರೆ ಇವರೇನು ಸಮುದ್ರಕ್ಕೆ ಬ್ರಿಡ್ಜ್ ಕಟ್ಟುವಷ್ಟು ಸಮರ್ಥ ಆಗಿಬಿಟ್ಟಿರ್ತಾರೆ. ಕಪಿಗಳು ತಂದಿರ್ಲಿಕ್ಕಿಲ್ಲ ಅಂಥ ಬಂಡೆಗಳನ್ನು, ಅಂಥ ಬಂಡೆಗಳು ತರ್ತಾರೆ, ಇವ್ರು ಹೋಗಿ ಕೆಲಸ ಮಾಡ್ಕೊಂಡು ಬರ್ತಾರೆ. ಯಾಕೆ? ಜೀವನೋತ್ಸಾಹ ಬರ್ತದೆ, ಹೊಟ್ಟೆ ತುಂಬಿತು ಅಂದರೆ. ಹಾಗಾದರೆ ನಿರಾಶರಾಗಿ ಹೋದ ಬ್ರಾಹ್ಮಣರೆಲ್ಲ. ಆ ರಾಜ ಯಜ್ಞ ಮುಗಿಸಿದ, ತನ್ನ ಜೀವನವನ್ನು ಮುಗಿಸಿದ, ಯೋಗದಿಂದ ದೇಹತ್ಯಾಗವನ್ನು ಮಾಡಿದ, ಸ್ವರ್ಗಕ್ಕೆ ಸೇರಿಕೊಂಡ. ಸ್ವರ್ಗಕ್ಕೆ ಸೇರಿದ ಮುಂದಿನ ಕ್ಷಣಕ್ಕೆ ಅವತ್ತಿನ ದಿವಸ ಹಸಿವೆ ಕಾರ್ಯಕ್ರಮ, ಊಟದ ಟೈಮ್ ಬಂತು. 12 ಗಂಟೆ ಆಯಿತು ಅಂತಂದರೆ ಅವು ಎರಡೂ ಮುಳ್ಳು ಒಂದು ಕಡೆ ಸೇರಿದ್ರು ಅಂತ ಇಟ್ಕೊಳ್ರಿ. ಗಡಿಯಾರದಾಗ ಸಣ್ಣ ಮುಳ್ಳು, ದೊಡ್ಡ ಮುಳ್ಳು. ಆವಾಗ ಇವರು ಹೊಟ್ಟೆಯಾಗ ಒಂದು 2-3 ಸೇರ್ಕೊಂಡಿರ್ತಾವೆ. ಹಸಿವಿ ಅಂತ ತಿಳ್ಕೊಂಡು ನೀರಡಿಕೆ ಅಂತ 2-3 ಸೇರ್ಕೊಂಡಿರ್ತಾವೆ. ಹಸಿವಿ ಅಂದ, ಅವೇನು ಕೊಟ್ಟಿದ್ದ? ಮುತ್ತು ರತ್ನಗಳನ್ನು ದಾನ ಮಾಡಿದ್ದ. ಬಂತು ಮುತ್ತುರತ್ನ ತಟ್ಟೆ ತುಂಬ, ವಸ್ತ್ರವನ್ನು ತೆಗೆದ. ಇದೇನು ಅಂತ ಕೇಳಿದ. ಇದೇ ನೀ ಕೊಟ್ಟಿದ್ದು ಅಂದ್ಬಿಟ್ರು. ಕೃಷ್ಣಾರ್ಪಣ ಆಗೋದ. ಬಾಯಿ ಪಡ್ಕೊಂಡ. ಏನು ಮಾಡಬೇಕು ಅಂದ್ರು? ದೇವದೂತರು ಹೇಳಿದ್ರು, ಅಲ್ಲಿದೆ ನೋಡಿ ನಮ್ಮ ದೇಹ, ಮಾಂಸವನ್ನು ತಿನ್ನು ಅಂದ್ರು. ಶಾಖಾಹಾರಿ ಮಾಂಸಾಹಾರಿ ಅಂತಿರ್ತಾರಲ್ಲ, ಮಾಂಸ ತಿಂದು ಹೊಟ್ಟೆ ತುಂಬಿಸ್ಕೊಂಡಿದ್ದಾರಲ್ಲ, ಹಾಗಾದ್ರೆ ಮಾಂಸ ತಿಂದು ಅಂದ್ರು. ಮಾಂಸ ತಿಂದ, ಹೊಟ್ಟೆ ತುಂಬಿಸಿಕೊಂಡ. ಎಷ್ಟು ದಿವಸ ಅಂತ ತಿಂತಾನೆ? ಇನ್ನೊಬ್ರು ಮಾಂಸ ತಿನ್ಲಿಕ್ಕೆ ಚಂದ ಇರ್ತದೆ. ನಮ್ದೇ ಮಾಂಸ ತಿನ್ಬೇಕು ಅಂದ್ರೆ ಎಷ್ಟು ತಿಂತಾರೆ ಹೇಳ್ರು ಅಂತ. ಇನ್ನೊಬ್ಬರ ಮಾಂಸನೂ ತಿನ್ನಬಾರ್ದು, ನಮ್ಮ ಮಾಂಸನೂ ತಿನ್ನಬಾರ್ದು, ಯಾರ ಮಾಂಸನೂ ತಿನ್ನಬಾರ್ದು. ಮಾಂಸಾಹಾರಿಗಳು ವರ್ಜನ. ಅದು ಕೆಲವರಿಗೆ ಮಾತ್ರ ಯೋಗ್ಯ, ನಮಗೆಲ್ಲ ಅಲ್ಲ. ಆಯ್ತಾ? ಅಂದಮೇಲೆ ಕೊನೆಗೆ ದಾರಿ ಕಾಣದೆ ಸರ್ವೋಪಾಯವನ್ನು ಬಲ್ಲವರು ಬ್ರಹ್ಮದೇವರು ಚತುರ್ಮುಖರನ್ನು ಭೇಟಿಯಾಗಿ ಹೀಗಾಗಿದೆ ಅಂತ ಕೇಳಿದಾಗ, ನನ್ನ ಹಸಿವೆ ಹೋಗಬೇಕು, ಅದಕ್ಕೆ ಏನು ಮಾಡ್ಬೇಕು ಹೇಳ್ರಿ ಅಂತ ಕೇಳಿದ ಕೂಡಲೇ ಬ್ರಹ್ಮದೇವರು ಉಪಾಯ ಮಾಡಿದ್ರಂತೆ. ಭಗವಂತನಿಗೆ ಪುಷ್ಪ ಸಮರ್ಪಣೆಯನ್ನು ಮಾಡಿದರೆ ಆ ಪುಷ್ಪ ಶುದ್ಧಾಂತಃಕರಣವನ್ನು ಉಂಟು ಮಾಡಿ ಮೋಕ್ಷ ಫಲವನ್ನು ಕೊಡೋದಕ್ಕೆ ಸಮರ್ಥವಾಗಿರುವಂತಹದ್ದು. ಇವನು ಹಸಿವೆ ಮಾತ್ರ ಹೋಗಲಿ ಅಂತ ಕೇಳಿದ್ದಾನಲ್ಲ, ಆದ್ದರಿಂದ ಅಗಸ್ತ್ಯರ ಮೂಲಕವಾಗಿ ರಾಮಚಂದ್ರನಿಗೆ ಪುಷ್ಪ ಸಮರ್ಪಣೆ ಮಾಡಿಸಿ ಇವನ ಹಸಿವೆಯನ್ನೆಲ್ಲ ನೀಗಿಸೋಣ ಅಂತ ಹೇಳಿದರು. ನೋಡ್ರಿ, ಬ್ರಹ್ಮದೇವರು ಮಾಡಿಕೊಟ್ಟ ಉಪಾಯ ಏನು ಗೊತ್ತಾ? ಏನು ಬೇರೆ ಉಪಾಯ ಮಾಡಲಿಲ್ಲ. ದೇವರನ್ನೇ ಮೊರೆ ಹೋಗಬೇಕು. ಹಸಿವೆಯಾದರೂ ದೇವರಿಗೆ ಮೊರೆ ಹೋಗಬೇಕು, ಬಾಯಾರಿಕೆಯಾದರೂ ದೇವರಿಗೆ ಮೊರೆ ಹೋಗಬೇಕು. ಏನೋ ಮಂತ್ರ ಹಾಕ್ತೀನಿ ಬಾ ಅಂತ ಕರೀಲಿಲ್ಲ ಬ್ರಹ್ಮದೇವರು. ನೀ ಯಾಕೆ ಚಿಂತೆ ಮಾಡ್ತೀವಿ, ಬಾ ಇಲ್ಲಿ ನಿನ್ನ ತಲೆ ಮೇಲೆ ಕೈ ಇಡ್ತೀನಿ, ನಿಂಗೆಲ್ಲ ಹಸಿವೆ ಹೋಗ್ತದೆ ಅಂತ ಅನ್ಲಿಲ್ಲ ಬ್ರಹ್ಮದೇವರು. ಅಸಮರ್ಥರೇನು ಬ್ರಹ್ಮದೇವರು? ಅಸಮರ್ಥರ? ಸಾಮಾನ್ಯವಾದ ಅಪರೋಕ್ಷ ಜ್ಞಾನಿಗಳೇ ಸರ್ವಸಮರ್ಥರು. ತಸ್ಮಾದಾತ್ಮಜ್ಞಂ ಅರ್ಚಯೇತ್ ಭೂತಿ ಕಾಮಃ. ಅಥರ್ವಣ ಉಪನಿಷತ್ತಿನಲ್ಲಿ ಒಂದು ಮಾತದ ವೇದಶಾಸನ ಏನು ಅಂದರೆ, ಯಂ ಲೋಕಂ ಮನಸಾ ಸಂವಿಭಾತಿ. ಆ ಅಪರೋಕ್ಷ ಜ್ಞಾನಿಗಳಾದವರು ಇಂಥಿಂಥ ವಸ್ತುಗಳು ಬೇಕು, ಇಂಥಿಂಥವರು ಬೇಕು ಅಂತ ಅಪೇಕ್ಷೆ ಮಾಡಿದ ಮಾತ್ರಕ್ಕೆ ಪದಾರ್ಥಗಳು ಸಿಗ್ತದಂತೆ. ಚತುರ್ಮುಖನಿಗೆ ಸಿಗಲಿಕ್ಕಿಲ್ವೋ? ಆದರೆ ಏನು ತೋರಿಸಿಕೊಟ್ರು? ಈಗ ಅಪರೋಕ್ಷ ಜ್ಞಾನಿಗಳಾಗಿದ್ದೇನೆ ನಾನು, ತಲೆಯ ಮೇಲೆ ಕೈ ಇಟ್ಟೆ ಶ್ವೇತನಿಗೆ ಹಸಿವೆ ಹೋಗ್ತದೆ. ಆದರೆ ನಾಳೆ ಲೋಕದಲ್ಲಿ ಯಾರಿಗಾದರೂ ಇಂತಹ ಪ್ರಸಂಗ ಉಂಟಾಗಿ ಹಸಿವೆ ಹೇಳಿಕೆಗಳು ಉಂಟಾದರೆ, ಅಲ್ಲಿ ಯಾರಾದರೂ ಅಪರೋಕ್ಷ ಜ್ಞಾನಿಗಳು ಸನಿಹದಲ್ಲಿ ದೊರಕದೇ ಹೋದರೆ ಉಪಾಯ ಏನಾಗಬೇಕು? ಆ ಅಪರೋಕ್ಷ ಜ್ಞಾನಕ್ಕೆ ವಿಷಯನಾದ ಪರಮಾತ್ಮನನ್ನೇ ಶರಣ ಹೊಂದಬೇಕು. ಹಾಗಾಗಿ ನಾವು ಏನಾದರೂ ಮೊರೆ ಹೋಗುವುದು ಭಗವಂತನಿಗೆ ಮೊರೆ ಹೋಗಬೇಕು. ಹಸಿವೆಯಾಗಿದೆ, ದಾಸರಂದ್ರಲ್ಲ, ತೋರಿದರೆ ಎನ್ನ ಒಡೆಯಗೆ ಒಡಲನ್ನು ತೋರುವೆ, ಬೇಡಿದರೆ ಎನ್ನ ಒಡೆಯಗೆ ಬೇಡುವೆ ಎಂದರು. ಬೇರೆ ಯಾರಿಗೂ ಕೇಳಬೇಡ್ರಿ, ಕೇಳಿದ್ರೆ ಪರಮಾತ್ಮನಿಗೆ ಕೇಳ್ರಿ, ಇನ್ಯಾರಿಗೆ ಕೇಳಬೇಡ್ರಿ ಅಂತ ಹಾಗೆ ಉಪಾಯ ಮಾಡಿದರು. ಕೇಳಲಿಕ್ಕೂ ದೇವರ ಕಡೆ ಹಿಂದೆ ತಗೋಬೇಕಲ್ಲ. ಏನು ತಗೋಬೇಕು ಅಂತಂದರೆ, ಏನಾದರೂ ಕೊಡ್ರಿ ಭಗವಂತನಿಗೆ. ಏನು ಕೊಡಬೇಕು ಅಂದರೆ ಹೂವು.
ಆ ಪುಷ್ಪವನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ಹಸಿವೆಯನ್ನು ನೀಗಿಸಿಕೊಂಡ್ರು. ಅದಕ್ಕೆ ಸಾಕ್ಷಿಗಳಾಗಿ ಅದನ್ನು ಪುಣ್ಯಭಾಗಿಗಳಾದವರು ಯಾರು ಅಂದರೆ ಅಗಸ್ತ್ಯರು. ಆ ಮಾಲೆಯನ್ನು ಅಷ್ಟು ಶ್ರದ್ಧೆಯಿಂದ ತಂದು ರಾಮನ ಕೊರಳಿಗೆ ಹಾಕಿ ಸ್ತೋತ್ರ ಮಾಡಿ ನಮಿಸಿ ಅಗಸ್ತ್ಯ ಶ್ವೇತದತ್ತವಾದ ಮಾಲೆಯನ್ನು ಕೊಟ್ಟಿದ್ದೇನೆ ಎಂದಾಗ ಪರಮಾತ್ಮ ಶ್ವೇತನಿಗೆ ಹಸಿವೆಯನ್ನು ನೀಗಿಸಿದ. ಇವರು ನನ್ನ ಭಕ್ತರಾದವರು ಆದ್ದರಿಂದ ಕೊಟ್ಟದ್ದು ಅಂತ ಭಕ್ತಿಯಿಂದ ಸ್ವೀಕಾರ ಮಾಡಿದ. ಅಂದರೆ ಅವರ ಭಕ್ತಿ ಇತ್ತಲ್ಲ, ಆ ಭಕ್ತಿ ಇವರ ಸ್ವೀಕಾರಕ್ಕೆ ಕಾರಣವಾಯಿತು ಅಂತ ಶ್ರೀಮದಾಚಾರ್ಯರು ಭಕ್ತ ಏಷ ಮಮ ಕುಂಭ ಸಂಭವ ಇತ್ಯವೇತ್ಯ ಜಗೃಹೇ ಜನಾರ್ದನ ಅಂತ ತಿಳಿಸಿಕೊಟ್ಟಿದ್ದಾರೆ. ಇಷ್ಟು ಮುಗಿಸಿಕೊಂಡು ರಾಮಚಂದ್ರ ಅಯೋಧ್ಯ ಪಟ್ಟಣಕ್ಕೆ ಬಂದ ಅಂತ ಆ ಒಂದು ಘಟ್ಟವನ್ನು ಮುಗಿಸ್ತಾರೆ. ಇಲ್ಲಿಂದ ಇನ್ನು ಮುಂದೆ 27ನೇ ಶ್ಲೋಕದಿಂದ 34ನೇ ಶ್ಲೋಕದವರೆಗೆ ಒಂದು ಘಟ್ಟ. ಈ 34 ಶ್ಲೋಕದವರೆಗೆ ಒಂದು ಘಟ್ಟ ಅಂದರೆ ಸೀತಾ ಪರಿತ್ಯಾಗದ ಘಟ್ಟ ಬರ್ತದೆ. ರಾಮಚಂದ್ರ ಸೀತೆಯನ್ನು ತ್ಯಾಗ ಮಾಡಿದ ಅಂತ ಅನ್ನುವ ಘಟ್ಟ ಇದು. ಇದರಲ್ಲಿ ನನಗೆ ಆಶ್ಚರ್ಯ ಅನ್ನಿಸ್ತದೆ. ಪ್ರಾಯ ಮೂಲದಲ್ಲೂ ಇಷ್ಟು ವಿಸ್ತಾರವಾಗಿ ಅಥವಾ ಬೇರೆ ಗ್ರಂಥಗಳಲ್ಲೂ ಇಷ್ಟು ವಿಸ್ತಾರವಾಗಿ ಸೀತಾ ಪರಿತ್ಯಾಗದ ಚಿಂತನೆ ನಡೆದಿಲ್ಲ. ನಾನು ಆಚಾರ್ಯರ ಶಿಷ್ಯನಾಗಿ ಶ್ರೀಮದಾಚಾರ್ಯರ ಪರಂಪರೆಯಲ್ಲಿ ಬಂದಿದ್ದೇವೆ, ಅವರ ಶಿಷ್ಯರು ಅನ್ನುವುದಕ್ಕಾಗಿ ಈ ಮಾತನ್ನು ಹೇಳುತ್ತಿಲ್ಲ. ಬೇರೆ ಬೇರೆ ಗ್ರಂಥಗಳನ್ನು ಅವಲೋಕನ ಮಾಡಿದಾಗ ಇಷ್ಟೊಂದು ಉಚಿತವಾಗಿ ಅಂದರೆ ಸೀತಾ ತ್ಯಾಗದ ಹಿನ್ನೆಲೆಯಲ್ಲಿರುವ ರಹಸ್ಯಗಳೇನು ಅಂತ ಬಿಚ್ಚಿ ಇಟ್ಟ ಮಹಾನುಭಾವರು ನಮ್ಮ ಆಚಾರ್ಯ. ಕಥೆ ಕೇಳಿದ್ದೇವೆ ನಾವು. ಅಗಸ್ರವ ಇದ್ದ, ಕಥೆ ಕೇಳಿರಲಿ, ಏನು ಕಥೆ ಕೇಳಿ ಹೇಳಿದ್ರು ಅಂತ. ಅಗಸ್ರವ ಇದ್ದ, ಅವನ ಹೆಂಡತಿನೋ ಎಲ್ಲೇ ಹೊರಗೆ ಹೋಗಿದ್ಲಂತ, ಮನೆಗೆ ಬಂದ್ಲಂತ. ಮನೆಗೆ ಬಂದ ಕೂಡಲೇ ಮನೆಯಾಗ ಸೇರಿಸ್ಕೊಳ್ಳಿಲ್ಲ. ಸೇರಿಸ್ಕೊಳ್ಳಂಗಿಲ್ಲ, ಹೋಗಿ ಮುನ್ಲಿಕ್ಕೆ ಬರ್ತಿತ್ತಿಲ್ರಿಪ್ಪ, ಇಷ್ಟು ಸರಳ. ನಾ ಮನೆಯಾಗ ಸೇರಿಸ್ಕೊಳ್ಳಂಗಿಲ್ಲ, ಮುಗಿದು ಹೋಯ್ತು. ನಾನೇನು ರಾಮ್ ಅನ್ಕೊಂಡು ಏನು ಮಂದಿ ಮನೆಯಾಗ ಇದ್ದಿದ್ದು ಬಂದವರೆಲ್ಲ ಸೇರಿಸ್ಕೊಳ್ಳಿಕ್ಕೆ ನಾನೇನು ರಾಮ್ ಅನ್ಕೊಂಡು ಏನು? ಆ ಸೀತಾನಕಿನ ಅಲ್ಲೆಲ್ಲೋ 12 ತಿಂಗಳಿದ್ಲಂತ ಅಂಥಕಿನ ಕರ್ಕೊಂಬಂದು ಸೇರಿಸ್ಕೊಂಡಾನೆ ಅವ ರಾಮನ ಅಲ್ಲ. ಹಿಂಗೆ ಮಾತಾಡ್ಬೇಕು ಎಲ್ಲರ. ಈ ಮಾತು ರಾಮನ ಕಿವಿಗೆ ಬಿತ್ತು. ಮೊದಲೇ ಇರ್ತಾರೆ ನೋಡ್ರಿ ಸುದ್ದಿ ಮುಡ್ಸೋರು ಅನ್ನೋರು. ಕೆಲವರು SS ಆಚಾರ ಅಂತ ಇರ್ತಿರ್ತಾರೆ, ಸುದ್ದಿ ಸಂಪಾದಕ ಆಚಾರ ಅಂತ ಸೂಕ್ಷ್ಮವಾಗಿ ಕೆಲವು ಹೇಳ್ತಿರ್ತೀವಿ ನಾವೆಲ್ಲ. ಭಾಳ ಹೊರಗೆ ಹೋಗಿ ಹೇಳಿಕ್ಕೆ ಹೋಗ್ಬೇಡ್ರಿ. SS ಆಚಾರ, ಸುದ್ದಿ ಸಂಪಾದಕ ಆಚಾರ ಅಂತ ಹೋಗಿ ಹೇಳಿದರು. ರಾಮಭದ್ರ ಅಂದರು. ರಾಮಚಂದ್ರ ಅಂದ, ಏನು ಪ್ರಭು ಅಂದ, ಏನು ಸ್ವಾಮಿ, ಏನಪ್ಪ ಏನಾಯಿತು ಅಂದ. ಸ್ವಾಮಿ ಹಿಂಗಾಗಿದೆ, ಜನ ಎಲ್ಲ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಳಿರ್ತಾರೆ. ಏನಂತ ಕೆಟ್ಟದಾಗಿ ಮಾತಾಡ್ಕೊಳಿರ್ತಾರೆ. ರಾಮ ಸೀತಾದೇವಿನ ಕರ್ಕೊಂಡ್ಬಿಟ್ಟ. ಅವಳಿಗೆ ರಾವಣ ಮನೆಯಾಗಿದ್ಲಂತ. ಎಷ್ಟು ದಿವಸ ಇದ್ಲೋ ಏನೋ, ಹೆಂಗಿದ್ದೋ ಏನೋ, ಕರ್ಕೊಂಡ್ಬಿಟ್ಟ ಅಂತ ಮಾತಾಡ್ತಿದ್ದಾರೆ ಜನ ಎಲ್ಲ. ಅದಕ್ಕೆ ನೋಡು ಪಾಪ ರಾಮಚಂದ್ರ ಅಂದ, ಛೇ ಪ್ರಜೆಗಳಿಗೆ ಮಾತು ಕೊಡಬೇಕಾಗಿ, ಪ್ರಜೆಗಳನ್ನು ರಕ್ಷಣೆ ಮಾಡಬೇಕು ನಾವು, ಪ್ರಜೆಗಳ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಳ್ಳೋದು ಹ್ಯಾಂಗ ಅಂತ ತಿಳ್ಕೊಂಡು ಹೇಳಿ ರಾಮಚಂದ್ರ ಸೀತಾ ಪರಿತ್ಯಾಗ ಮಾಡಿದ ಅಂತ ರಾಮದಲ್ಲಿ ಕೇಳ್ಬಿಡ್ತೀವಿ ನಾವು. ಇನ್ನೂ ಚೆನ್ನಾಗಿದೆ ಕಥೆಗಳೆಲ್ಲ, ಒಳಗಡೆ ಅಂಶ ಭಾಳ ಇದೆ, ಮತ್ತೆ ಹೇಳ್ತಾ ಹೋಗ್ತೀವಿ. ಅದೆಲ್ಲ ಹಿಂದೆ ರಾಮ ಪರಿತ್ಯಾಗ ಮಾಡಲಿಕ್ಕೆ ಒಳಗಿರೋ ಕಥೆಗಳೇನು, ಅದನ್ನು ಯಾಕೆ ಪರಿತ್ಯಾಗ ಮಾಡಿದ, ಸೀತಾದೇವಿನ ಹೆಂಗೆ ಬಿಟ್ಕೊಟ್ಟು ಕಳಿಸಿದ, ಎಲ್ಲದಕ್ಕೂ ಒಂದೊಂದಿದೆ. ಇಲ್ಲಿ ಈ ಸೀತಾ ಪರಿತ್ಯಾಗದ ಒಂದು ಪ್ರಸಂಗವನ್ನು ಭೌಭೂತಿ ಅಂತ ಒಬ್ಬ ಕವಿ ಇದ್ದಾನೆ. ಉತ್ತರ ರಾಮ ಚರಿತ್ರೆ ಅಂತ ಒಂದು ಚರಿತ್ರೆ ಬರೆದಿದ್ದಾನೆ. ಅಂದರೆ ಆಫ್ಟರ್ ರಾಮಾಯಣ ಅಂತ ಉತ್ತರ ರಾಮ ಚರಿತ್ರೆ ಅಂತ, ಅಥವಾ ಮುಂದಿನ ಭಾಗ. ಅದೆಲ್ಲ ಅವ್ನು ಎಷ್ಟು ಚೆಂದಾಗಿ ಪ್ರೆಸೆಂಟ್ ಮಾಡ್ತಾ ಇದನ್ನು ಒಂದು ಘಟ್ಟ ಅಂದರೆ, ಸೀತೆ ತುಂಬ ಗರ್ಭಿಣಿಯಾಗಿದ್ದಾಳಂತೆ. ಲವಕುಶರು ನಿನ್ನೆ ಹೇಳಿದ್ನಲ್ಲ, ಕುಶಲವರು, ಆ ಕುಶಲವರು ಹೊಟ್ಟೆಯಲ್ಲಿ ಇದ್ದಾರೆ. ಅವಳಿಗೆ ಬಸರು ಬಯಕೆ. ಸಾಮಾನ್ಯವಾಗಿ ಸ್ತ್ರೀಯರು ಬಸರು ಇದ್ದಾಗ ಬಯಕೆ ಜಾಸ್ತಿ ಆಗ್ತಿರ್ತದಂತೆ. ನಮ್ಮಲ್ಲಿ ಏನಿದ್ರೆ ಮತ್ತೆ ಪಾಪ ಹೆಣ್ಮಕ್ಳಿಗೆ ಮಾವಿನಕಾಯಿ ತಿನ್ಬೇಕು, ಉಪ್ಪಿನಕಾಯಿ ತಿನ್ಬೇಕು, ಖಾರಪುಡಿ ತಿನ್ಬೇಕು ಅಂತ ಇಷ್ಟೇ ಬಯಕೆ ಇರ್ತದೆ, ಏನೋ ಗೊತ್ತಿಲ್ಲ. ಭಕ್ರಿ ತಿನ್ಬೇಕು, ಬೆಳದಿಂಗಳು ಕುಬಸ ಇಷ್ಟೇ ಮಾಡ್ತಿರ್ತಾರೆ. ಕೆಲವರಿಗೇನೋ ಬಹಳ ಇದ್ರೆ ಉಡುಪಿಗೆ ಹೋಗ್ಬೇಕು, ತಿರುಪತಿಗೆ ಹೋಗ್ಬೇಕು ಅಂತ ಇಂಥವೆಲ್ಲ ಆಶೆ ಆಗ್ತಿರ್ತಾವೆ. ಅವು ಹೊಟ್ಟೆಗೆ ಎಂಥವು ಕೂತಿರ್ತಾವಂಥ ಆಶೆ ಆಗ್ತಿರ್ತಾವಂತೆ. ರಾಯರು ಪೂರ್ವಾಶ್ರಮದ ತಾಯಿಯವರಿಗೆ, ಆ ಹೆಣ್ಮಗಳಿಗೆ ಮಂದಿ ಮನೆಗೆ ಊಟಕ್ಕೆ ಹೋಗ್ಬೇಕು ಅಂತ ಆಶೆ ಆಗ್ತಿತ್ತಂತೆ. ಇವು ಗರ್ಭಿಣಿ ಇದ್ದಾಗ ಅದು ಯಾಕೆ ಮಂದಿ ಮನೆಗೆ ಊಟಕ್ಕೆ ಹೋಗ್ಬೇಕು ಅಂದರೆ, ನಾಳೆ ಬರೋ ಸ್ವಾಮಿಗಳು ದಿವಸ ಒಬ್ಬೊಬ್ಬರ ಮನೆಗೆ ಭಿಕ್ಷಕ್ಕೆ ಹೋಗೋರು, ಒಬ್ಬರು ಹೋಗೋದಿಲ್ಲ ಅಲ್ಲಿ. ರಾಯರೇನು ಮನೆ ಊಟ ಮಾಡ್ತಾರೆ ಒಂದೇ ಕಡೆಗೆ, ದಿವಸ ಭಿಕ್ಷಾ ಹೋಗ್ಬೇಕು ಸ್ವಾಮಿಗಳು. ಆಮೇಲೆ ಕೆಂಪು ಬಣ್ಣ ಕಂಡುಕೊಳ್ಳೆ ಭಾಳ ಪ್ರೀತಿ ಬರ್ತಿತ್ತು ಅಂತಕಿ. ಅದ್ಯಾಕೆ ಕೆಂಪು ಬಣ್ಣ, ನಾಳೆ ಶಾಟಿ ಉಟ್ಕೋಬೇಕಲ್ಲ ಕೆಂಪು ಬಣ್ಣಕ್ಕೆ. ಆ ಮಣ್ಣು ಕಂಡು ಕೂಡಲೇ ಅದನ್ನು ಮುಟ್ಟಬೇಕು ಮಾಡಬೇಕು ಅಂತ. ಇದು ಯಾಕಂದ್ರೆ ನಾಳೆ ಅವ್ರು ಮೃತ್ತಿಕಾ ಶೌಚ, ಸ್ವಾಮಿಗಳು ಮೃತ್ತಿಕಾ ಶೌಚಾಲಯಗಳನ್ನು ಮಾಡ್ಕೋಬೇಕಲ್ಲ. ರಾಘವೇಂದ್ರ ಇದಲ್ಲಿ ಬರ್ದಾರ. ಅವು ಹೊಟ್ಟೆಯಾಗ ಎಂಥ ಕೂತಿರ್ತಾವೆ, ಹೊರಗೆ ಅಂಥವು ಆಗ್ತಿರ್ತಾವಂತೆ. ಈ ಹೊಟ್ಟೆಯಾಗ ಕೂತದ್ದು ಡ್ಯಾನ್ಸ್ ಮಾಡ್ತಿದ್ವು ಅಂತ ಇಟ್ಕೊಳ್ರಿ. ಅಕಸ್ಮಾತ್ ಆಕೆ ಅವ್ವ ಸೋಫಾದ್ಮೇಲೆ ಡ್ಯಾನ್ಸ್ ಮಾಡ್ತಿರ್ತಾಳೆ, ಅಲ್ಲೇ TV ಮುಂದೆ ನೆನ್ಪಿಟ್ಕೊಂಡ್ರೆ. ಸೋಫಾದ ಕೆಳಗೂ ಅಲ್ಲ, ಸೋಫಾದ ಮೇಲೆ ಡ್ಯಾನ್ಸ್ ಮಾಡ್ತಿರ್ತಾಳೆ. ಯಾಕೆ? ಒಳಗೆ ಕೂತಿದ್ರ ಪ್ರಭಾವ ಅಷ್ಟೇ ಅದು. ಹಾಗಾದರೆ ಈಕೆಗೆ ಬಯಕೆ ಆಯ್ತಂತೆ. ಏನು ಬಯಕೆ ಆಗಿರಬಹುದು? ಉತ್ತರ ರಾಮಚರಿತ್ರೆ ಬಹಳ ಚಂದಾದ ಕಾವ್ಯ. ಸಂಸ್ಕೃತದಲ್ಲಿ ಇಂತಹ ಕಾವ್ಯಗಳ ಅದ್ಭುತ ಇದೆ. ಅದು ಏನು ಬಯಕೆ ಆಯಿತು? ರಾಮ
ನನಗೆ ಬಯಕೆ ಇದೆ ಒಂದು ಈಗ ಬಸರಿದ್ದೇನೆ, ಬಯಕೆ ಇದೆ. ಏನಿದೆ? ನಾವು 14 ವರ್ಷ ವನದಲ್ಲಿ ಸಂಚಾರ ಮಾಡ್ಕೊಂಡು ಬಂದಿದ್ವಲ್ಲ, ಅದು ಎಲ್ಲದರದ್ದು ಒಂದು ಚಿತ್ರ ಮಾಡಿಸಿ ತೋರಿಸ್ತೀಯ ನನಗೆ ಅಂತ ಕೇಳಿದ್ದಂತೆ. ಏನು ಆಶ್ಚರ್ಯ ನೋಡಿ. ಇಲ್ಲ ಪೇಂಟಿಂಗ್, ನಾವು ಚಿತ್ರಕಾರನ ಕರೆಸಿದ, ರಾಮ ಕೂತ್ಕೊಂಡು ಇಂತಿಂಥ ಚಿತ್ರ ತೆಗಿಬೇಕು ಅಂತ ಹೇಳಿ ಚಿತ್ರಗಳನ್ನೆಲ್ಲ ತೆಗೆದಂಥವನು. ಅದು ನಿನ್ನೆ ದಿವಸವೇ ಕೊನೆಯಾಗಿತ್ತಂತೆ ಚಿತ್ರ. ಮಾರನೇ ದಿವಸ ಸೀತಾದೇವಿನ ಕರ್ಕೊಂಡು ಹೋಗಿ ತೋರಿಸ್ಬೇಕು ಅಂತ ಬಂತಂತೆ. ಅಷ್ಟೊತ್ತಿಗೆ ಈ ವಾರ್ತೆ ಬಂತಂತೆ, ಚಿತ್ರ ನಿನ್ನೆ ಮುಗಿದಿದೆ, ಇವತ್ತು ಸೀತಾನ್ ಕರ್ಕೊಂಡು ಹೋಗ್ಬೇಕು. ರಾತ್ರಿಯೇ ಬಂತು ಸುದ್ದಿ, ಸೀತಾನ್ ಬಗ್ಗೆ ಹಿಂಗೆ ಮಾತಾಡ್ಲಿಕ್ಕತ್ತಾರೆ ಅಂತ. ಸಂಕಲ್ಪ ಮಾಡ್ಕೊಂಡು ರಾಮಚಂದ್ರ ಬಿಡಬೇಕು ಇವಳನ್ನ ಅಂತ ತಿಳ್ಕೊಂಡು ಆಗ ಚಿತ್ರ ತೋರಿಸ್ತಾ ಬಂದಂತೆ. ಪಂಚವಟಿ ಚಿತ್ರ, ಆ ಗೋದಾವರಿ ಚಿತ್ರ, ನದಿ ದಾಟಿದ್ದು, ಜಟಾಯು ಸತ್ತದ್ದು ಎಲ್ಲ ಚಿತ್ರ ತೋರಿಸ್ತಾ ಬಂದಾಗ ಈ ಪ್ರಸಂಗ ಬಂತು ಅಂತ ಹೇಳ್ತಾರೆ. ಅವನದು ಬಹುಭೂತಿ ಅಕ್ಷರಶಃ ಕಣ್ಣಲ್ಲಿ ನೀರು ಬರ್ತದೆ. ಅವನಂತಾನೆ ಒಂದೇ ಒಂದು ಪ್ರತಿಜ್ಞೆ ಮಾಡ್ತಾನೆ, ಏಕೋ ರಸ ಕರುಣ ಏವ ನಿಮಿತ್ತ ಭೇದಾತ್. ಜಗತ್ನಲ್ಲಿ ಶೃಂಗಾರ, ಹಾಸ್ಯ, ವೀರ, ರೌದ್ರ, ಭೀಭತ್ಸ, ಭಯಾನಕ ಅಂತ ರಸಗಳೇ ಇಲ್ಲ. ರಸಗಳಿರೋದು ಒಂದೇ ರಸ, ಕರುಣಾರಸ ಅಂತ ಒಂದೇ ರಸ. ಆ ಕರುಣಾರಸಕ್ಕೆ ಒಂದೊಂದು ಹೆಸರು ಅಷ್ಟೇ. ಅವನಿಗೆ ಕರುಣೆಯ ಮೇಲೆ ಬಹಳ ಪ್ರೇಮ ಅಷ್ಟು. ಹಾಗಾಗಿ ಅದು ಸೀತಾದೇವಿ ಸರಿಯಾಗಿ ಗರ್ಭಿಣಿಯಾಗಿದ್ದಾಳೆ. ಇಲ್ಲಿ ಮಾತ್ರ ಲವಕುಶರು ಹುಟ್ಟಿಬಿಟ್ಟಿದ್ದ. ನಾನಿನ್ನು ಹೇಳಿದ್ದೀನಿ, ಶ್ರೀಮದಾಚಾರ್ಯರು ಅವಳು ಅಯೋಧ್ಯೆಯಲ್ಲಿ ಹಡಲ್ಲ, ವಾಲ್ಮೀಕಿಗಳ ಆಶ್ರಮದಲ್ಲಿ ಹಡಲ್ಲ ಅನ್ನೋದನ್ನು ಯಾವುದನ್ನು ಹೇಳೋದಿಲ್ಲ. ಮಕ್ಕಳಾಗಿ ಬಿಟ್ಟಿದೆ, ಆದ ಮೇಲೆ ಘಟನೆ ಆಗಿದೆ ದಾಖಲೆ ಮಾಡ್ತಿದ್ದ. ಅಂದ ಮೇಲೆ ಅಯೋಧ್ಯೆಯಲ್ಲಿಯೇ ಹರಿದು ಬಿಟ್ಟಿದ್ದ ಮಕ್ಕಳನ್ನು. ಮುಂದೆ ವಾಲ್ಮೀಕಿಗಳ ಆಶ್ರಮಕ್ಕೆ ಹೋಗಿರಬೇಕು ಅವರು. ಯಾಕಂದ್ರೆ ರಾಮಾಯಣದಲ್ಲಿ ಏನದಂದ್ರೆ ಅವ್ರು ಬಂದು ಹಾಡು ಹಾಡ್ತಾರೆ ಅಂತದ ರಾಮಾಯಣವನ್ನು. ಅದಕ್ಕೆ ಇಲ್ಲಿ ಹರಿದಿರ್ಬೇಕು, ಅಲ್ಲಿ ಹೋಗಿರ್ಬೇಕು. ಇದನ್ನು ನಾವು ಅನುಸಂಧಾನ ಮಾಡ್ಕೋಬೇಕು. ಆಚಾರ್ಯ ಮಾತ್ರ ಎಲ್ಲಿ ಇಂಥ ಸ್ಥಳವನ್ನು ಮಾತ್ರ ನಿರ್ದೇಶ ಮಾಡಿಲ್ಲ. ಸರಿ, ಇನ್ನು ಸೀತಾ ಪರಿತ್ಯಾಗದ ವಿಷಯ ಬಂತೀಗ. ಸೀತಾ ಪರಿತ್ಯಾಗದ ವಿಷಯ ಇಷ್ಟು ಕೇಳಿದ್ದಿದ್ರೆ, ಅಂದ್ರಲ್ಲ ಅಗಸರು ಅಂದರೆ ಅಗಸನಾಗಿ ಇದ್ದವನು, ಅವನೊಬ್ಬ ದೈತ್ಯ. ಆಚಾರ್ಯ ಅಂತಾರೆ, ಲೋಕದಲ್ಲೇ ಸಾಮಾನ್ಯ ಅಗಸರ ಇಂಥ ದುರ್ಬುದ್ಧಿಗೆ ಹೋಗೋದಿಲ್ಲ. ಅವರು ಮಂದಿ ಉಟ್ಕೊಂಡು ಬಟ್ಟೆಯ ಕೊಳೆ ತೆಗೆಯೋರು, ಅವ್ರಿಗಿಂಥ ದುರ್ಬುದ್ಧಿ ಇರೋದಿಲ್ಲ. ಪಾಪ ಎಲ್ಲರ ಬಟ್ಟೆ ಹೋಗೋದು ಸ್ವಚ್ಛ ಮಾಡಿ ಕೊಡ್ತಿರ್ತಾರೆ. ಅವ್ರ್ಯಾಕಂಥ ಬುದ್ಧಿ ಉಳ್ಳವರಾಗ್ತಾರೆ. ಇವನ ಅಸುರ ಹೇಳಿದ್ನಲ್ಲ, ಅವನೊಬ್ಬ ಶೂದ್ರ ವೇಷದಲ್ಲಿದ್ದ ಅಸುರ, ಇವರೊಬ್ಬ ಅಗಸರ ವೇಷದಲ್ಲಿದ್ದ ಅಸುರ, ಅಷ್ಟೇ, ಬೇರೆ ಏನಿಲ್ಲ. ಯಾರವರು ಅಂತ ಶುರುವಾಯಿತು. ಅಥ ಕೇಚಿದಾಸುರ ಸುರಾಸುರಾಣಕಾಹ ಇತ್ಯುರು ಪ್ರಥಿತ ಪೌರುಷಾ ಪುರ ತೇ ತಪಸ್ಸು ಮಹದಾಸ್ತಿತಾ ವಿಭುಂ ಪದ್ಮಸಂಭವಮವೇಕ್ಷ ಚೋಚಿರೇ. ರಹಸ್ಯ ವಿಚಾರ ತುಂಬ ಗಾಢವಾಗಿದೆ. ನಮ್ಮೆಲ್ಲರಿಗೂ ಕೂಡ ತತ್ವ ತಿಳಿತದೆ. ಬಹಳ ಮಹತ್ವದ ಅಂಶ ಇದೆ. ಅಥ ಕಥಾಂತರ. ಅಥ ಅಂದರೆ ಇನ್ನೊಂದು ಭಾಗಕ್ಕೆ ಹೊರಟಿವಿ ನಾವು. ಕೇಚಿತ್ ಆಸುಹು ಅಸುರಾಹ ಸುರಾಣಕಾಹ. ಅವರ ಹೆಸರೇನು? ಸುರಾಣಕರು ಅಂತ ಹೆಸರು. ಅಸುರರು, ಅವರಲ್ಲೂ ಗುಂಪುಗಳವರಿ. ದೇವತೆಗಳಲ್ಲಿ ಋಜುಗಳು, ವೃದ್ಧಗಣದವರು, ಶೇಷ, ಹಿಂಗೆಲ್ಲ ಗಣಗಳು ಅಂತ ಹೆಂಗದನೋ ಹಂಗೆ ಸುರಾಣಕ ಅಂತ ಒಂದು ಗುಂಪು. ಕಾಲಕೇಯರು ಅಂತಿದ್ರು, ಆಮೇಲೆ ನಿವಾತ ಕವಚರು ಅಂತಿದ್ರು. ಹಂಗೆ ಇವರೆಲ್ಲರೂ ಇದ್ದಾರೆ. ಅವ್ರೇನು ಮಾಡಿದರು? ಇತ್ಯುರು ಪ್ರಥಿತ ಪೌರುಷಾಹ. ಉರುಪ್ರಥಿತ ಪೌರುಷಾಹ ಬಹಳ ಪ್ರಸಿದ್ಧರಾದ ಪರಾಕ್ರಮಿಗಳು. ಸುರಾಣಕಾಹ, ಸುರಾಣಕರೆಂಬ ಕೇಚಿದ ಅಸುರಾಹ ಆಸುಹು ಹಿಂದೆ ಇದ್ರು. ಶ್ರೀಮನ್ ಮಧ್ವಾಚಾರ್ಯರು ಆ ಸುರಾಣಕರ ಬಗ್ಗೆ ಹೇಳುವಾಗ ಅವರು ಅವತ್ತಿನ ಕಾಲದಲ್ಲಿಯೇನೇ ಮಹಾಪರಾಕ್ರಮಿಗಳೆಂದಾಗಿ ಪ್ರಸಿದ್ಧರಾದ ಅಸುರರಾಗಿದ್ದರು. ಅಂದ್ರೆ ಅರ್ಥ ಏನು? ಅವರು ತಮ್ಮ ಬಲಕ್ಕಾಗಿ ಈ ತಪಸ್ಸು ಮಾಡ್ತಿಲ್ಲ. ಮುಂದಿನ ತಪಸ್ಸಿನ ಬಗ್ಗೆ ಹೇಳಬೇಕಾಗಿದೆ. ಇವರು ತಮ್ಮ ಬಲಕ್ಕಾಗಿಯೋ ತಮ್ಮ ಪ್ರತಿಷ್ಠೆಗಾಗಿಯೋ ಅಲ್ಲ, ಸ್ವಬಾಹುಬಲದಿಂದಲೇ ಎಲ್ಲವನ್ನ ಸಂಪಾದಿಸಲ್ಪಟ್ಟವರು. ಆದರೆ ತಮ್ಮ ಭುಜಬಲದಿಂದ ಸಂಪಾದನೆ ಮಾಡಲಿಕ್ಕೆ ಆಗದೇ ಇರುವಂತಹ ಒಂದನ್ನು ಪಡೀಲಿಕ್ಕೆ ತಪಸ್ಸು ಮಾಡಿದರಂತೆ. ಯಾರನ್ನ ಕುರಿತು ತಪಸ್ಸು ಮಾಡಿದರು? ತೇ ತಪಸ್ಸು ಮಹದಾಸ್ತಿತ ವಿಭುಂ ಪದ್ಮಸಂಭವಮವೇಕ್ಷ ಚೋಚಿರೇ. ಪದ್ಮಸಂಭವಂ, ಚತುರ್ಮುಖನನ್ನ ಕುರಿತು ತಪಸ್ಸು ಮಾಡಿದರಂತೆ. ಅಂದರೆ ಆಚಾರ್ಯರ ಆ ಶಬ್ದಗಳು ಎಲ್ಲೋ ಒಂದು ಸಣ್ಣ ಕಥೆಯನ್ನು ನಿರೂಪಣೆ ಮಾಡ್ತದೆ. ಬ್ರಹ್ಮದೇವರವರೆಗೆ ಹೋಗಿ ತಪಸ್ಸು ಮಾಡಿ ಏನನ್ನೋ ಪಡೆಯಬೇಕು ಅಂತಿದೆ ಅಂತಂದ ಮೇಲೆ ಹಿಂದೆ ಹೇಳಿದ ಶಬ್ದ ಏನು? ಉರುಪ್ರಥಿತ ಪೌರುಷಾಹ. ಭಾರೀ ಪರಾಕ್ರಮಿಗಳಿದ್ರು ಅಂದರೆ ಯಾವುದು ಪುರುಷ ಪ್ರಯತ್ನದಿಂದ ಲಭ್ಯ ಅಲ್ಲವೋ ಅದನ್ನು ಪಡೆಯುವುದಕ್ಕಾಗಿ ತಪಸ್ಸೆ ಮಾಡ್ತಾ ಇದ್ರು. ಇಷ್ಟರ್ಥ ಸರಳವಾಗಿ ಸೂತ್ರ ಅರ್ಥ ಆಯ್ತಲ್ಲ. ಕೇಚಿದ್ ಅಥ ಕೇಚಿದಾಸುರ ಸುರಾಸುರಾಣಕ ಇತ್ಯುರು ಪ್ರಥಿತ ಪೌರುಷಾ ಪುರ ತೇ ತಪಸ್ಸು ಮಹದಾಸ್ತಿತ ವಿಭುಂ ಪದ್ಮಸಂಭವಮವೇಕ್ಷ ಚೋಚಿರೇ. ಹಾಗಾದರೆ ನಾನೇನು ತಿಳ್ಕೊಂಡೆ ಈ ಶ್ಲೋಕದಿಂದ? ನಿಮ್ಮ ಮುಂದೆ ಅದನ್ನು ಪ್ರಸ್ತಾಪ ಮಾಡ್ತೀನಿ.
ಪುರುಷ ಪ್ರಯತ್ನದಿಂದ ಲಭ್ಯವಾಗುವಂತಹದ್ದು ಕೆಲವಾದರೆ ತಪಸ್ಸಿನಿಂದ ಲಭ್ಯವಾಗುವುದು ಕೆಲವು. ದೈವಾನುಗ್ರಹದಿಂದ ಕೆಲವು ಪಡಿಬೇಕು, ಕೆಲವು ಪುರುಷ ಪ್ರಯತ್ನದಿಂದ ಪಡಿಬೇಕು. ಲಗ್ನ, ಮಕ್ಕಳು, ಮರಿ ನೋಡಿದ್ರೆ ನಮಗೇನು ಅನ್ನಿಸ್ತದೆ? ಎಲ್ಲ ಪುರುಷ ಪ್ರಯತ್ನ ಲಭ್ಯ ಅಂತ ಅನ್ನಿಸ್ತದೆ. ಅಲ್ಲ, ತಪಸ್ಸು ಬೇಕು. ಯಾಕೆ ಗೊತ್ತೇನು? ಗೃಹಸ್ಥಾಶ್ರಮ ಪರಿಪಾಲನೆ ಮಾಡಿಕೊಂಡಿರಬೇಕಾದರೆ ಅನುರೂಪನಾದ ವರನೋ ಅನುರೂಪನಾದ ಕನ್ಯೆಯೋ ಸಿಗಬೇಕಾಗಿದ್ರೆ ಪುರುಷ ಪ್ರಯತ್ನ ಸಾಧ್ಯ ಇಲ್ಲ. ಎಲ್ಲ ಆಗಿರ್ತದೆ ಅಂತ ಇಟ್ಕೊಂಡು ತಂದೆ ತಾಯಿಗಳು ವರನ್ನ ವಧುನ್ನ ನೋಡಿ ಕಣ್ಣಿಟ್ಟು ಬಿಟ್ಟು ನೋಡಿ ಎಲ್ಲ ಮಾಡಿ ತಂದು ಗಂಟು ಹಾಕಿರ್ತಾರೆ. ಹೌದೋ ಇಲ್ಲೋ? ತಂದು ಹಾಕಿರ್ತಾರೆ. ಎಲ್ಲ ನೋಡಿರ್ತಾರೆ, ಜಾತಕ ಹಂಗದ ಇದದ ಎಲ್ಲ ನೋಡಿರ್ತಾರೆ. ಭಾರಿ ಆಗ್ತದ ಅಂತ. ಆಗ್ತದೆ ಪಾಪ. ಅವಳು ಕಾಲ್ಗುಣವೋ ಇವನ್ ಕಾಲ್ಗುಣವೋ ಒಳ್ಳೆ ಐಶ್ವರ್ಯ ಬರ್ತದೆ. ಧರ್ಮದಲ್ಲಿ 0, ಮಡಿ ಮೇಲಿಗೆಯಲ್ಲಿ 0, ವಾತಾವರಣ ಮಡಿದು ಹೋಟೆಲ್ ಆಗಿಬಿಟ್ಟಿರ್ತದೆ ಮನೆ. ಯಾಕೆ ಹಿಂಗಾಯ್ತು? ಪುಣ್ಯ ಇಲ್ಲ, ತಪಸ್ಸಿಲ್ಲ. ಅಂದಮೇಲೆ ಕೇವಲ ಪುರುಷ ಪ್ರಯತ್ನ ಸಾಧ್ಯ ಅಲ್ಲ, ತಪಸ್ಸು ಬೇಕು. ಮಕ್ಕಳಾಗ್ತವೆ, ಒಳ್ಳೆ ಮಕ್ಕಳಾಗ್ತವೆ. ಒಂದು ದಿವಸ ಒಂದು ಸಂಧ್ಯಾವನೆ ಮಾಡಂಗಿಲ್ಲ, ದೇವ್ರ ಪೂಜೆ ಮಾಡಂಗಿಲ್ಲ, ಕೈ ಮುಗಿಂಗಿಲ್ಲ ದೇವರಿಗೆ. ಚಲೋ ಮಕ್ಕಳು ಪಾಪ, ಮತ್ತೆ ಕೆಟ್ಟ ಮಕ್ಕಳೆಲ್ಲ ಮಾತು ಕೇಳ್ತವೆ. ತಂದೆ ತಾಯಿಗಳು ಅಂದರೆ ಪಂಚಪ್ರಾಣ. ಆದರೆ ಹಿಂಗಾಗ್ತದೆ. ಯಾಕಾಯ್ತು ಹಾಗಾದ್ರೆ ಅಂದರೆ ನಮ್ಮ ತಪಸ್ಸು ಇಲ್ಲ, ಅದಲ್ಲ ಅಷ್ಟೇ. ಹಾಗಾದರೆ ಪುರುಷ ಪ್ರಯತ್ನದಿಂದ ಲಭ್ಯವಾಗುವಂತಹದ್ದು ಕೆಲವಾದರೆ ನಮ್ಮ ತಪಸ್ಸಿನಿಂದ ಲಭ್ಯವಾಗುವಂತಹದ್ದು ಕೆಲವು. ಎರಡೂ ಬೇಕೇ ಬೇಕು. ಎರಡು ಗಾಲಿ ಇಲ್ಲದೆ ಸೈಕಲ್ ಓಡಂಗಿಲ್ಲ, ಸ್ಕೂಟರ್ ಓಡಂಗಿಲ್ಲ. ಅಂದಮೇಲೆ ಬೇಕೇ ಬೇಕು ಅಂತ ಆಯ್ತು. ಸರಿ. ಪದ್ಮ ಸಂಭವಮೇಕ್ಷಚೋ ಸುಮಹತ್ ತಪಃ ಸ್ಥಿತಾ. ಅಲ್ಪ ಸ್ವಲ್ಪ ತಪಸ್ಸಲ್ಲ, ಭಾರೀ ತಪಸ್ಸು ಮಾಡಿದ್ದಾರೆ. ಚತುರ್ಮುಖ ಸಾಕ್ಷಾತ್ಕಾರಗೊಂಡ್ರು. ಕೇಳಿದ್ರೆ ಏನು ಬೇಕು ಅಂತ ಕೇಳಿದ್ರು. ಏನು ವರ ಕೊಡಲಿ ಅಂತ ಕೇಳಿದ್ರು. ನೀವು ನನ್ನ ಹತ್ರ ಏನು ಹರಟಿ ಹೊಡ್ಲಿಕ್ಕೆ ಅಂತ ತಪಸ್ಸು ಮಾಡ್ರಿ ಅಂಗಿಲ್ಲ. ತಪಸ್ಸು ಮಾಡಿದ್ದಕ್ಕೆ ವರ ಕೇಳಲಿಕ್ಕೆ ಏನು ಬೇಕು ಹೇಳ್ರಿ ಅಂದರು. ಡೈರೆಕ್ಟ್ ಹೇಳಿದ್ರಿ ಅವರು. ಏನು ಹೇಳಿದರು ಅಂದರೆ, ಭೂರಿ ಪಾಪ ಕೃತಿನೋಪಿ ನಿಶ್ಚಯಾನ್ ಮುಕ್ತಿ ಮಾಪ್ನುವ ಉದಾರ ಸದ್ಗುಣ ಇತ್ಯುದೀರಿತಮಜೋವಧಾರ್ಯ ತಾನ್ ಪ್ರಾಹ ಚ ಪ್ರಹಸಿತಾನ ನ ಪ್ರಭು. 28ನೇ ಶ್ಲೋಕ. ಅವರೇನು ಬಯಸಿದ್ದಾರೆ ಗೊತ್ತೇನು? ಭೂರಿ ಪಾಪ ಕೃತಿನೋಪಿ ನಿಶ್ಚಯಾನ್ ಮುಕ್ತಿ ಮಾಪ್ನುವ. ನಮಗೆ ಮೋಕ್ಷ ಆಗಬೇಕು ಅಂತ ಅಪೇಕ್ಷೆ ಆದ ಪ್ರಾಯಶಃ ದೈತ್ಯರು ಮೋಕ್ಷವನ್ನು ಕೇಳಿಕೊಂಡಿದ್ದಾರೆ ಅಂದರೆ ಈ ಸುರಾಣಕರು ಒಬ್ಬರೇ ಕೇಳ್ಕೊಂಡಿರ್ಬೇಕು. ಅವೊಬ್ಬ ಕೇಳ್ಕೊಂಡಿದ್ದ. ಪುರಾತುಲೋ ನಾಮ ಅತುಲ ಅಂತ ಒಬ್ಬ ಅಸುರ ಇದ್ದ, ಅವನೊಬ್ಬರು ಕೇಳ್ಕೊಂಡಿದ್ದ. ಪರಶುರಾಮ ದೇವರ ದೇಹದಲ್ಲಿ ಹೋಗಿದ್ದ ಅಂತ ನಿನ್ನ ಕಥೆ ಹೇಳಿದ್ದೀನಿ ಇಲ್ಲೇ. ಅವೊಬ್ಬ ಕೇಳಿದ್ದ, ನಾ ಮೋಕ್ಷಕ್ಕೆ ಹೋಗ್ಬೇಕು ಅಂತ. ಈ ಸುರಾಣಕರೊಬ್ಬರು ಕೇಳ್ಕೊಂಡ್ರು, ನಾವೆಲ್ಲ ಮೋಕ್ಷಕ್ಕೆ ಹೋಗ್ಬೇಕು ಅಂತ, ಇಷ್ಟು ಮಂದಿ ಇದ್ದೀವಲ್ಲ, ಇಷ್ಟರು ಮೋಕ್ಷಕ್ಕೆ ಹೋಗ್ಬೇಕು ಅಂತ ಇಟ್ಕೊಂಡ್ವಿ. ಬ್ರಹ್ಮದೇವರಂದ್ರು, ಇವ್ರು ಮೋಕ್ಷಕ್ಕೆ ಹೋಗ್ಬೇಕು ಅಂತ ಕೇಳಿಕತ್ತಾರ, ಎಲ್ಲರ ದೇವರಲ್ಲಿ ಭಕ್ತಿ ಕೊಡು ಅಂತ ಕೇಳಿ ನಾ ಏನು ಮಾಡಲಿ ಅಂತ ಅವ್ರು ಅಂದ್ಕೊಂಡ್ರು. ಯಾಕಂದ್ರೆ ಅದು ಭಾಳ ಕಾಸ್ಟ್ಲಿ ಇದೆ, ಭಕ್ತಿ ಸಿಗಂಗಿಲ್ಲ ಸುಲಭವಾಗಿ. ಅದೇನು ಮಾರ್ಕೆಟ್ನಾಗ ಸಿಗಂಗಿಲ್ಲ, ಮಾಲ್ಗಳಲ್ಲೂ ಸಿಗೋದಿಲ್ಲ. ಮಾಲಲ್ಲಿಲ್ಲ, ಮಾರ್ಕೆಟ್ನಲ್ಲಿ ಇಲ್ಲ, ನಮ್ಮ ಬೀದಿ ಅಂಗಡಿಯಾಗ ಇರೋದಿಲ್ಲ. ಮತ್ತೆ ಎಲ್ಲಿ ಕೊಡ್ಬೇಕು? ಅದು ಸ್ವಭಾವತಃ ಇರಬೇಕು ಭಕ್ತಿ ಅಂತ ಅನ್ನೋದು, ಸ್ವರೂಪದಲ್ಲಿರಬೇಕು ಭಕ್ತಿ ಅನ್ನೋದು. ಏನು ಮಾಡಲಿ ಅಂತ ವಿಚಾರ ಮಾಡಿದ್ರು. ಅವ್ರೇನು ಕೇಳ್ಕೊಂಡ್ರೆ ಗೊತ್ತೇನು? ಭೂರಿ ಪಾಪ ಕೃತಿನೋಪಿ ನಿಶ್ಚಯಾತ್. ನಾವು ಎಂತಹ ಮಹಾ ಪಾಪಗಳನ್ನು ಮಾಡಿದರೂ ಕೂಡ ನಮಗೆ ಮೋಕ್ಷ ಅಂತ ಅನ್ನೋದು ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಎಂಥ ಜನರೇ ಎಲ್ಲಾದರೂ ಮೋಕ್ಷ ಆಗಬೇಕು ಅಂತಂದರೆ ಅದನ್ನೇ ಹಾಗೆ ಕೇಳ್ಕೊಂಡು ಬಂದಿರಂಗಿಲ್ಲ. ಅವರು ಎಲ್ಲರ ಕಪಿಲಾಚಾರ ಅಂತ ಯಾರ್ದೋ ಆಚಾರ ಪುರಾಣಕ್ಕೆ ಹೋಗಿರ್ತಾರೆ. ನೀವು ಹೆಂಗೆ ಪುರಾಣಕ್ಕೆ ಬಂದಿರಿ ಹೆಂಗೆ ಅವರು ಪುರಾಣಕ್ಕೆ ಹೋಗಿರ್ತಾರೆ. ಪುರಾಣದಾಗ ಆಚಾರ ಹೇಳಿರ್ತಾರೆ ಇಲ್ಲೋ? ಏನು ಹೇಳಿರ್ತಾರೆ? ಶ್ರವಣ ಮನನ ಧ್ಯಾನ ಸತ್ಕರ್ಮ ಶ್ರಮ ತಪಸ್ಸು ಪುಣ್ಯ ಅಪರೋಕ್ಷ ಜ್ಞಾನ ಭಗವತ್ ಸಾಕ್ಷಾತ್ಕಾರ ಭಗವತ್ ಪ್ರಸಾದ ಆಮೇಲೆ ಮೋಕ್ಷ ಅಂತ ಹೇಳಿರ್ತಾರಲ್ಲ. ಇದನ್ನೆಲ್ಲ ಕೇಳ್ಕೊಂಡು ಬಂದು ಶಾರ್ಟ್ಕಟ್ ಒಳಗೆ ಮೋಕ್ಷಕ್ಕೆ ಹೋಗ್ಬೇಕು ಅಂತ ಒಂದು ಉಪಾಯ. ಏನು ಅಂದರೆ ನಮ್ಮ ಸ್ವರೂಪದಲ್ಲಿ ಏನದ ಬರೇ ಪಾಪ ಮಾಡೋದೇ ಅದ. ಅಸುರರವರು ಹೇಳಿ ಕೇಳಿ. ಅಂದಮೇಲೆ ಭೂರಿ ಪಾಪ ಕೃತಿನೋಪಿ, ಬಹಳ ಪಾಪವನ್ನು ಮಾಡಿದರೂ ಕೂಡ ನಿಶ್ಚಯಾತ್ ಮುಕ್ತಿ ಮಾಪ್ನುಮಃ, ನಿಶ್ಚಯವಾಗಿ ಮೋಕ್ಷಕ್ಕೆ ಹೋಗ್ಬೇಕು. ಉದಾರ ಸದ್ಗುಣ. ಬ್ರಹ್ಮದೇವರನ್ನು ಹೊಗಳುತ್ತಾರೆ, ನೀವು ಬಹಳ ಉದಾರರಲ್ವೋ, ಬಹಳ ಸದ್ಗುಣಿಗಳಲ್ವೋ. ಈ ಹೊಗಳವ್ರನ್ನ ಚಂದ ಹೊಗಳ್ಬಿಟ್ರೆ ಪಾಪ ಕೆಲವು ಸಾಮಾನು ಜಾಸ್ತಿ ಕೊಡ್ತಿರ್ತಾರಂತೆ ಯಜಮಾನಗ. ಏನು ನೀವೆಲ್ಲ ಕೊಡೋದೇ ದಾನಿ ಕರ್ಣಾವತಾರ ನೀವು ಅಂತ ಅಂದ್ಬಿಡ್ರಿ. ಅವ್ರಿಗೆ ಸಂತೋಷ ಆಗ ನನ್ನ ಕರುಣ ಅಂದ್ಬಿಟ್ಟ ಅಂತೇಳಿ ಪಾಪ 100 ಕೊಡೋಲ್ಲ 200 ಕೊಟ್ಬಿಡ್ತಾರೆ. ಆಮೇಲೆ ಗೊತ್ತಾಗ್ತದೆ ಕರ್ಣ ಅಂತ ಹೇಳಿದ್ದು ಯಾಕೆ ದುರ್ಯೋಧನ ಗೆಳೆಯ ಅಂತ ತಿಳ್ಕೊಂಡು ಅಂತ ಆಮೇಲೆ ಅರ್ಥ ಆಗ್ತದೆ ಪಾಪ ಅವನಿಗೆ. ನಿಮ್ಮನ್ನು ಕರ್ಣ ಅಂತ ಹೊಗಳಿದ್ದು ಅದಕ್ಕಲ್ಲ, ದುರ್ಯೋಧನ ಗೆಳೆಯ ಅಂದರೆ ನೀವು ತಿಳಿಸ್ಲಿಕ್ಕೆ ಹೊಗಳಿದ್ದು. ಹಾಗಾದರೆ ಹೊಗಳಿ ಬಿಟ್ರೆ ಉದಾರ ಸದ್ಗುಣ. ಹೇ ಚತುರ್ಮುಖ, ನೀವು ಉತ್ಕೃಷ್ಟವಾದ ಸದ್ಗುಣಶಾಲಿಗಳು. ಅಂದಮೇಲೆ ನಮ್ಮ ವರ ಏನು ಕೊಡಬೇಕು ಅಂದರೆ, ಯದ್ಯಪಿ ಪಾಪ ಅಂಧನ್ ತಮಸ್ಸಿಗೆ ಸಾಧನ. ಹಡಗ ತಗೊಂಡು ನೆಲದ ಮೇಲೆ ಹೋಗ್ತೀನಿ ಹೊರಟಂತೆ ಯಾರೊಬ್ಬ
ಸಾಧ್ಯ ಇದೆಯಾ? ಹಡಗಿನಿಂದ ನೆಲದ ಮೇಲೆ ಸಂಚಾರ ಮಾಡಲಿಕ್ಕೆ ಎಂದೆಂದೂ ಸಾಧ್ಯವಿಲ್ಲ. ಚಕ್ಡಿ ತಗೊಂಡು ನದಿ ಒಳಗಿದಂತೆ, ಚಕ್ಡಿ ತಗೊಂಡು ನದಿ ಒಳಗಿದಂತೆ, ಇದಕ್ಕೆ ಈ ದಂಡಿಯಿಂದ ಆ ದಂಡಿಗೆ ಹೋಗ್ತೀನಿ ಅಂತ ಏನು ಸಾಧ್ಯತೆ? ಇದಕ್ಕೆ ಸುಭಾಷಿತದಲ್ಲಿ ಭಾಳ ಚಂದದ. ಅಂದ್ರೆ ಯಾವುದಕ್ಕೆ ಸಾಧನ ಅಲ್ಲ ಅದಕ್ಕೆ ಅದರ ಸಾಧನ ಅಂತ ತಿಳಿದುಕೊಂಡು ಯಾರಾದರೂ ಪ್ರಯತ್ನ ಮಾಡಿದ್ರೆ ಅವನನ್ನ ಮೂರ್ಖ ಅಂತ ಕರಿಬೇಕು, ಜ್ಞಾನಿ ಅಂತ ಕರಿಬೇಕು ಅಂತ ಕೇಳ್ತಾರೆ. ಪಾಪ ಇದು ಅಂಧನ್ ತಮಸ್ಸೆಗೆ ಸಾಧನ. ಭಕ್ತಿ, ಪುಣ್ಯ, ಗುರುಭಕ್ತಿ, ಶ್ರದ್ಧೆ, ಭಗವಂತನ ಅಪರೋಕ್ಷ ಜ್ಞಾನ ಇದು ಮೋಕ್ಷಕ್ಕೆ ಸಾಧನ. ಪಾಪ, ಪುಣ್ಯ, ಭಕ್ತಿ, ದ್ವೇಷ, ಭಗವದ್ವೇಷ ಇದು ಅಂಧನ್ ತಮಸ್ಸಿಗೆ ಕಾರಣ. ಪಾಪ ಅಂಧನ್ ತಮಸ್ಸಿಗೆ ಕಾರಣ, ಭಕ್ತಿ ಮೋಕ್ಷಕ್ಕೆ ಕಾರಣ, ಪುಣ್ಯ ಮೋಕ್ಷಕ್ಕೆ ಕಾರಣ. ಹಾಗಿದ್ರೆ ವಿರುದ್ಧ ಗತಿ ಇರುವಂತಹ ಇವುಗಳಲ್ಲಿ ಪಾಪವನ್ನ ಮಾಡಿದರೂ ಕೂಡ ನಾವು ಮೋಕ್ಷವನ್ನು ಹೊಂದಬೇಕು ಅಂತ ವರ ಕೊಡ್ರಿ ಕೇಳು. ನಂಗೆ ಆಶ್ಚರ್ಯ ಅನಿಸ್ತದ. ಹಿರಣ್ಯಕಶಿಪು ಸಹಿತಕ್ಕಿಂತ ವರ ಕೇಳಿಲ್ರಿ, ರಾವಣ ಸಹಿತಕ್ಕಿಂತ ವರ ಕೇಳಿಲ್ರಿ. ಇವ್ರು ಭಾರಿ ಬುದ್ಧಿವಂತ ರಾಕ್ಷಸ. ಬ್ರಹ್ಮದೇವರೇನಂದ್ರೆ ಗೊತ್ತೇನ್ರಿ? ಇತ್ಯುದೀರಿತಮಜೋವಧಾರ್ಯತಾನ್ ಪ್ರಾಹ ಚ ಪ್ರಹಸಿತಾನನಃ ಪ್ರಭು. ಪ್ರಹಸಿತಾನನಃ ಒಂದು ಸ್ಮೈಲ್ ಕೊಟ್ರಂತೆ. ಬ್ರಹ್ಮದೇವ್ರಿಗೆ ಗೊತ್ತಾಗೋದಿಲ್ವೋ ಇಂಥವ್ರನ್ನೆಲ್ಲ ಎಷ್ಟು ಮಂದಿನ ಹ್ಯಾಂಡಲ್ ಮಾಡಿರ್ತಾರೆ ಹೇಳಿ ನೋಡಂತ. ದಿವಸ ಇಂಥವರೇ ಬ್ರಹ್ಮದೇವ್ ಸಿಗೋರು. ಆ ಹುಚ್ಚು ಸಿಗ್ತದೆ, ಈ ಹುಚ್ಚು ಸಿಗ್ತದೆ, ಈ ಹುಚ್ಚುಗಳನ್ನ ಹ್ಯಾಂಡಲ್ ಮಾಡೋವಾಗೆ ಸಾಕಾಗಿರ್ತದೆ. ಅದಕ್ಕಂದ್ರು ಒಂದು ಸ್ಮೈಲ್ ಕೊಟ್ಟರು. ಅವಧಾರ್ಯ ಅರ್ಥ ಆಯ್ತು ಅವ್ರಿಗೆ ಇವ್ರ ಭಾವ ಏನು ಅಂತ ತಿಳ್ಕೊಂಡು ಹೇಳಿ. ಅಜಹ ತಾನ್ ಪ್ರಾಹ, ಅಜಹ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು, ತಾನ್ ಅವರನ್ನು ಕುರಿತು ಪ್ರಾಹ ಹೇಳ್ತಾರಂತೆ. ಏನಂತ 29ನೇ ಶ್ಲೋಕದಲ್ಲಿ ಹೇಳ್ತಾರೆ. ಯಾವದೇವ ರಮಯ ರಮೇಶ್ವರಂ ನೋ ವಿಯೋಜಯತ ಸದ್ಗುಣಾರ್ಣವಂ ತಾವದುಚ್ಚಮಪಿ ದುಷ್ಕೃತಂ ಭವನ್ ಮೋಕ್ಷ ಮಾರ್ಗ ಪರಿಪಂಥಿನೋ ಭವೇತ್. ನೋಡಪ್ಪ, ಒಪ್ಕೋತೀನಿ ನಾನು, ನಿಮಗೆ ವರ ಕೊಟ್ಟೆ. ಏನು ವರ ಕೊಟ್ಟೆ? ನೀವು ಮಹಾಪಾಪಗಳನ್ನು ಮಾಡಿದರೂ ಕೂಡ ನಿಮಗ ಮೋಕ್ಷ ಆಗೇ ಆಗ್ತದೆ, ಏನು ಚಿಂತೆ ಮಾಡಬೇಡ್ರಿ. ಆದರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈಸ್ ಅಂತ ಹಾಕಿರ್ತಾರೆ. T&C ಅಪ್ಲೈಸ್ ಅಂತ ಹಾಕಿರಂಗಿಲ್ಲ. ಏನು? ಲಕ್ಷ್ಮೀನಾರಾಯಣರ ವಿಯೋಗವನ್ನ ಮಾತ್ರ ಮಾಡಬೇಡ್ರಿ. ನೀವು ಎಂಥ ಮಹಾಪಾಪ ಮಾಡಿದ್ರು ನಿಮ್ಮನ್ನು ಮೋಕ್ಷ ಕಳಿಸೋ ಜವಾಬ್ದಾರಿ ನಂದು. ಆದರೆ ಯಾವ್ದು ಮಾಡಬೇಡ್ರಿ ಅಂದ್ರೆ ಲಕ್ಷ್ಮೀನಾರಾಯಣರನ್ನ ಅಗಲಿಸಬೇಡ್ರಿ. ಅದರಂಥ ಮಹಾಪಾಪ ಇನ್ಯಾವುದೂ ಇಲ್ಲ ಜಗತ್ನಲ್ಲಿ. ಅದನ್ನು ನೀವು ಮಾಡಿದರೆ ನಾ ಕೂಡ ನಿಮ್ಮನ್ನು ಮೋಕ್ಷ ಕಳಿಸ್ಲಾರ ಹೇಳ್ಬಿಟ್ರು. ಅವ್ರೇನು ಅನ್ಕೊಂಡ್ರು? ಎಲ್ಲಿ ಲಕ್ಷ್ಮೀನಾರಾಯಣ, ಅವ ಎಲ್ಲೋ ಇದ್ದಾನ, ಅವನಿಗೇನು ಸಂಬಂಧ ಬರ್ತದ? ನಮಗೇನು ಸಂಬಂಧ ಇಲ್ಲ. ಅವ್ರು ಹೆಂಗೆ ವಿಚಾರ ಮಾಡಿದ್ರು? ಲಕ್ಷ್ಮೀನಾರಾಯಣನಲ್ಲಿ ಎಲ್ಲಿರ್ತಾರೆ ಅವರು? ವೈಕುಂಠದಾಗ ಇರ್ತಾರೆ ಅಲ್ವಾ? ನಾವು ವೈಕುಂಠಕ್ಕೆ ಹೋಗ್ತೀವ? ಇಲ್ಲ ತಾನೆ. ವೈಕುಂಠದಾಗ ಅವ್ರು ಇದ್ದಾರೆ, ಭೂಮಿಯೊಳಗೆ ನಾವಿರ್ತೀವಿ. ನಮ್ಮ ಪಾಡಿ ನಾವು ಬೇಕಾದ ಪಾಪಕರ್ಮಗಳನ್ನು ಮಾಡೋದು. ಯಾಕಂದ್ರೆ ಎಷ್ಟು ಪಾಪಕರ್ಮಗಳನ್ನು ಮಾಡಿದ್ರು ಮೋಕ್ಷ ಹಾಗೆ ಆಗ್ತದೆ. ಫ್ರೀ ಹ್ಯಾಂಡ್. ಕೆಲವೊಮ್ಮೆ ಸರ್ಕಾರದಲ್ಲಿ ಮಂತ್ರಿಗಳು ಫ್ರೀ ಕೊಟ್ಬಿಟ್ಟಿರ್ತಾರೆ. ನೀವೇನು ಮಾಡ್ತೀರಿ ಮಾಡ್ರಿ, ಇಷ್ಟು ಕೇಸ್ ಆಗ್ಬೇಕು ಅಂತ ಹೇಳ್ತಾರೆ ಇಲ್ರಿ ಇವತ್ತಿನ ಸರ್ಕಾರದಾಗ. ಪಾಪ ಅವನು ಸ್ಕೂಟರ್ ಮೇಲೆ ಹೆಲ್ಮೆಟ್ ಹಾಕ್ಕೊಂಡು ಹೊಂಟಿರ್ತಾನೆ, ಲೈಟು ಸರಿ ಇರ್ತದೆ, ಡಾಕ್ಯುಮೆಂಟು ಸರಿ ಇರ್ತದೆ, ಆದರೂ ಒಂದು ಕೇಸ್ ಜಡಿತಾರೆ. ಯಾಕಂದ್ರೆ ಸರ್ಕಾರ ಫ್ರೀ ಕೊಟ್ಬಿಡೋದು. ನೀವು ಏನು ಮಾಡ್ತೀರಿ ಮಾಡ್ಕೊಡ್ರಿ ಅಂತ. ಒಮ್ಮೆ ಹಿಂಗೆ ಆತಂತ. ಪಾಪ ಒಬ್ಬ ಎಮ್ಮೆ ಮೇಲೆ ಹೊಂಟಿದ್ನಂತ. ಎಮ್ಮೆ ವಾಹನ ಒಂದು ಹಾಳದ ಇಲ್ಲೋ, ನಮ್ಮ ಕರ್ನಾಟಕದ ಒಂದು ಹಾಳದ ನೋಡಿದ್ರೆ ಗೊತ್ತ ಇಲ್ಲೋ ಅಂತ ಹೊಂಟಿದ್ನಂತ. ಎಮ್ಮೆ ಮೇಲೆ ಹೊಂಟಾರ. ಟ್ರಾಫಿಕ್ ಪೊಲೀಸ್ ಸಿಕ್ಕ್ರಂತ. ಮಹಾನುಭಾವರು ಕೈ ಮಾಡಿದ್ರು. ಏನು ಹೆಲ್ಮೆಟ್ ಇಲ್ಲದಂತ ಕೇಳಂತ. ಹೆಲ್ಮೆಟು ವಾಹನದ ಮೇಲೆ ಸಂಚಾರ ಮಾಡೋ ಕಾಲಕ್ಕೆ ಹೆಲ್ಮೆಟ್ ಬೇಕು, ಹೆಲ್ಮೆಟ್ ಇಲ್ಲದಂತ ಕೇಳಿರಂತ. ಹೆಲ್ಮೆಟ್ ಇಲ್ಲದಲ್ಲ ತೆಗಿ ಅಂದ್ರಂತ. ಪಾಪ ಮಾಮೂಲಿ ಅವ್ರು ತೆಗಿ ಅಂತ ತಿಳ್ಕೊಂಡು ಹೇಳಿ. ಇವ ಎಷ್ಟು ಬುದ್ಧಿವಂತ ಇದ್ದ ಗೊತ್ತೇನ್ರಿ? ಮ್ಯಾಲೆ ಕೂತವ ಅವ ಅಂದ, ಸರ್ ಇದು 2 ವೀಲರ್ ಅಲ್ಲ 4 ವೀಲರ್ ಸರ್ ಅಂದವ. ಯಾಕಂದ್ರೆ ಎಮ್ಮಿ 4 ಕಾಲು ಇರ್ತಾವ. ಅದಕ್ಕೆ ಅವ ಅಂತ ಇದು 2 ವೀಲರ್ ಅಲ್ಲ ಸರ್ 4 ವೀಲರು, ಹೆಲ್ಮೆಟ್ ಇಲ್ಲ ಅಂದ್ಬಿಟ್ಟವ. ಫ್ರೀ ಕೊಟ್ಬಿಟ್ರೆ ಹಿಂಗೆ ಮಾಡ್ತಾರೆ ಕೆಲಸ. ಅಂದ ಮೇಲೆ ಭೂಮಿಯಲ್ಲಿ ಹುಟ್ಟಬೇಕು. ಈ ಸುರಾಣಕರಂದ್ರು ನಾವು ಮಹಾಪಾಪಗಳನ್ನು ಮಾಡೋದು, ಬ್ರಹ್ಮಹತ್ಯೆ ಮಾಡೋದು, ಸುರಾಪಾನ ಮಾಡೋದು, ಪರಸ್ತ್ರೀಗಮನ ಮಾಡೋದು, ಋಷಿಗಳನ್ನು ಹೊಡೆಯೋದು, ಕೊಲ್ಲೋದು, ಎಲ್ಲ ಧ್ವಂಸ ಮಾಡೋದು ಎಲ್ಲ ಮಾಡ್ತಿದ್ದೆ. ಭಗವದ್ ದ್ವೇಷ ಮಾಡೋದು. ಯಾಕಂದ್ರೆ ಲಕ್ಷ್ಮೀನಾರಾಯಣರ ವಿಯೋಗ ಬಿಟ್ರೆ ಇನ್ನೇನು ಪಾಪ ಮಾಡಿದ್ರು ನಿಮ್ಮ ಮೋಕ್ಷ ಕಳಿಸ್ತೀನಿ, ಅದು ಮಾತ್ರ ಮಾಡಬೇಡ್ರಿ ಅಂತ ಹೇಳ್ಬಿಟ್ಟಿದ್ರು. ಯಾಕಂದ್ರೆ ಅದು ಪಾಪದಲ್ಲಿ ಅತ್ಯಂತ ಮಹಾಪಾಪ. ಲಕ್ಷ್ಮೀನಾರಾಯಣರನ್ನ ವಿಯೋಗಗೊಳಿಸುವುದು ಮಹಾಪಾಪ. ಅದಕ್ಕೇನೆ ಬ್ರಹ್ಮವೈವರ್ತ ಪುರಾಣದಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತದೆ ಪುರಾಣ. ದೇವರ ಪೆಟ್ಟಿಗೆ ಇರ್ತದಲ್ಲ, ದೇವರ ಪೆಟ್ಟಿಗೆಯನ್ನು ಒಂದು ಕಡೆಗೆ, ಶಂಖವನ್ನು ಒಂದು ಕಡೆಗೆ ಇಡಬೇಡ್ರಿ.
ಎರಡೂ ಹತ್ತಿರದಲ್ಲೇ ಇಡ್ರಿ. ನಮ್ಮಲ್ಲಿ ಕೆಲವು ಪೆಟ್ಟಿಗೆ ಹೊರಗೆ ಶಂಕ ಇಟ್ಟ ಬೇಸಿಟ್ಕೊಂಡಿರ್ತಾರೆ. ಪೆಟ್ಟಿಗೆ ಒಳಗೂ ಇಲ್ಲಿಗೆ ಬರ್ತದೆ, ಹೊರಗೂ ಇಲ್ಲಿಗೆ ಬರ್ತದೆ. ಹೊರಗೆ ಇಟ್ಟಿರ್ತಾರೆ ಪಾಪ, ಶಂಕ್ ಒಂದು ಕಡೆಗೆ, ಪೆಟ್ಟಿಗೆ ಒಂದು ಕಡೆಗೆ, ಮತ್ತೊಂದು ಕಡೆಗೆ. ಅದನ್ನು ಮಾಡಬೇಡ್ರಿ. ಮಾಡ್ರೇವ ಪ್ರಯತ್ನಪೂರ್ವಕವಾಗಿ ಶಂಖ, ದೇವರು, ಶಾಲಿಗ್ರಾಮ ಇವೆಲ್ಲ ಒಂದೇ ಕಡೆಗೆ, ಒಂದೇ ಸ್ಥಾನದಲ್ಲಿ. ಅಂದರೆ ಉತ್ತಮತ್ವ ಅಧಮತ್ವಕ್ಕೆ ವ್ಯತ್ಯಾಸ ಅಲ್ಲ. ದೇವರ ಮೇಲೆ ಇಡ್ರಿ, ಶಂಖ ತಲೆಗೆ ಇಡೋದು ದೋಷ ಇಲ್ಲ. ಅದನ್ನು ಬಿಡಿಸಿ ಇನ್ನೆಲ್ಲೆಲ್ಲೋ ಭಾಗದಲ್ಲಿ ಇಡಬೇಡ್ರಿ. ಶಂಖ ಭಗವತ್ ಸಮೀಪದಲ್ಲಿ ಇರಲಿ, ಶಾಲಿಗ್ರಾಮ ಚಕ್ರಾಂಕಿತರ ಸಮೀಪದಲ್ಲಿ ಇರಲಿ, ಗಂಟೆ ದೇವರ ಸಮೀಪದಲ್ಲಿ ಇರಲಿ. ಯಾಕಿದೆ ಹೇಳಿದ್ದು? ಇದೇ ಕಾರಣ. ಅದಕ್ಕಂದ್ರು ಯಾವದೇವ ರಮಯ ರಮೇಶ್ವರಂ ನೋ ವಿಯೋಜಯತ ಸದ್ಗುಣಾರ್ಣವಂ ತಾವದುಚ್ಚಮಪಿ ದುಷ್ಕೃತಂ ಭವನ್ ಮೋಕ್ಷ ಮಾರ್ಗ ಪರಿಪಂಥಿನೋ ಭವೇತ್. ಲಕ್ಷ್ಮೀನಾರಾಯಣರ ವಿಯೋಗ ಅನ್ನುವುದು ಮಹಾಪಾಪ. ಅದರ ಒಂದನ್ನು ಬಿಟ್ಟು ಇನ್ನುಳಿದ ಯಾವ ಪಾಪವನ್ನು ಮಾಡಿದರೂ ನಿಮಗೆ ಪ್ರತಿಬಂಧಕ ಆಗಂಗಿಲ್ಲ. ಸರಿ, ಹಾಗಾದರೆ ಬಹಳಷ್ಟು ಪಾಪ ಮಾಡೋಣ. ಎಲ್ಲಿ ಮಾಡೋಣ? 30ನೇ ಶ್ಲೋಕಕ್ಕೆ ಬಂದರು. ಎಲ್ಲಿ ಮಾಡೋಣ ಅಂದರೆ, ಇತ್ಯುದೀರಿತಮವೇತ್ಯತೆ ಸುರಾ ಕ್ಷಿಪ್ರಮೋಕ್ಷ ಗಮನೋತ್ಸುಕಾಕ್ಷಿತೌ ಸಾಧನೋಪಚಯಕಾಂಕ್ಷಿಣೋ ಹರೌ ಶಾಸತಿ ಕ್ಷಿತಿಮಶೇಷತೋ ಭವನ್. ಇತಿ ಉದೀರಿತಂ ಅವೇಕ್ಷ. ಇತಿ ಈ ರೀತಿಯಾಗಿ ಉದೀರಿತಂ ಹೇಳಿದ್ದನ್ನು ಅವೇತ್ಯ ತೆಗೆದುಕೊಂಡ ತೇ ಅಸುರಾಹ ಆ ಸುರಾಣಕರು ಕ್ಷಿಪ್ರ ಮೋಕ್ಷ ಗಮನೋತ್ಸುಕಾಹ ಬೇಗನೆ ಮೋಕ್ಷಕ್ಕೆ ಹೋಗ್ಬೇಕು. ಅದಕ್ಕೇನು ಮಾಡಬೇಕು? ಬಹಳಷ್ಟು ಪಾಪ ಮಾಡಬೇಕು. ಬೇಗನೆ ಮೋಕ್ಷಕ್ಕೆ ಹೋಗ್ಬೇಕು ಅಂದರೆ ಬಹಳಷ್ಟು ಪಾಪ ಮಾಡಬೇಕು. ಯಾವ ಪ್ರಕಾರ? ದೈತ್ಯ ಪ್ರಕಾರ. ನಮ್ಮ ಪ್ರಕಾರ ಕ್ಷಿಪ್ರ ಮೋಕ್ಷಕ್ಕೆ ಹೋಗಬೇಕೇನು? ಬಹಳಷ್ಟು ಪುಣ್ಯ ಮಾಡಬೇಕು. ಒಬ್ಬರು ಈ ಊರಿನಾಗ ಒಬ್ಬರು ಆಚಾರ್ಯ ಇದ್ದರು, ಹೆಸರು ಹೇಳಬಾರ್ದು ಯಾಕಂದ್ರೆ ಸ್ವಾರಸ್ಯ ಹೋಗ್ಬಿಡ್ತದೆ. ಒಬ್ಬರು ಆಚಾರ್ಯ ಇದ್ದರು. ಅವ್ರು ಏನು ಹೇಳ್ತಿದ್ರು ಅಂದ್ರೆ, ನೀವು ಏಕಾದಶಿ ಉಪವಾಸ ಮಾಡ್ಲಿಕ್ಕೆ ಹೋಗ್ಬೇಡಿ, ತಿನ್ರಿ, ಚೆಂದಾಗಿ ತಿನ್ರಿ, ಏನು ತಪ್ಪಾಗಿಲ್ಲ ಅಲ್ರಿ. ಏಕಾದಶಿ ಮಾಡಬಾರ್ದು, ಉಪವಾಸ ಮಾಡಬೇಕು, ಹಂಗೆ ಹಿಂಗೆ ಅಂತೆಲ್ಲ ಶಾಸ್ತ್ರ ಇರ್ತದೆ. ನೀವು ತಿನ್ರಿ, ನಿಷಿದ್ಧ ಪದಾರ್ಥಗಳನ್ನು ಮಾಡ್ರಿ, ಹಂಗೆ ಹಿಂಗೆ ಅಂತೀರಿ. ಯಾಕೆ? ಅದಕ್ಕೆ ಉತ್ತರ ಎಷ್ಟು ಚಿಂತೆ ಗೊತ್ತೇನ್ರಿ? ಯಾವಾಗ ಭೂಮಿ ಮೇಲೆ ಅಧರ್ಮ ಜಾಸ್ತಿ ಆಗ್ತದೋ ಆವಾಗ ದೇವರು ಅವತಾರ ಮಾಡ್ತಾನೆ. ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಹಂಗಾರೆ ನೀವು ಏಕಾದಶಿ ಅಧರ್ಮ ಮಾಡಿದ್ರಿ ಅಂದ್ರೆ ದೇವರ ಅವತಾರಕ್ಕೆ ಕಾರಣ ಆಗ್ತದ. ದೇವರ ಅವತಾರಕ್ಕೆ ಕಾರಣ ಆಗುವ ಅಧರ್ಮವನ್ನು ಮಾಡ್ರಿ ಅಂತ ಹೇಳ್ತಿದ್ರು. ಹೆಂಗೆ ಹೇಳ್ಬೇಕು ಹೇಳಿ ನೋಡಿ. ಅಂದರೆ ಇಂಥವೆಲ್ಲ ಕುಯುಕ್ತಿಗಳನ್ನು ಬಯಸಿಬಿಟ್ರೆ ಮತ್ತು ಧರ್ಮವಾಗಿ ಎದಕ್ಕೆ ಬರಬೇಕೆಲ್ಲ. ಒಂದ್ರಿ. ಎರಡನೇದೇನು ಗೊತ್ತೇನು? ನಾವು ಪಾಪ ಭಾಳ ಆಗ್ಯದ, ಅಧರ್ಮ ಭಾಳ ಆಗ್ಯದ ಅಂತ ತಿಳ್ಕೊಂಡ್ರಲ್ರಿ, ಬರೋ ತಿಳ್ಕೊಬೇಕ್ರಿ. ಅವಂಗೆ ಅನಿಸ್ಬೇಕು ಪಾಪ ಹೆಚ್ಚಾಗಿದೆ, ನಾವು ಹೋಗ್ಬೇಕು ಅಂತ ತಿಳ್ಕೊಂಡು ಹೇಳಿ ನನಗನ್ಸಿರಿ ಏನು ಪ್ರಯೋಜನ ಇಲ್ಲ. ಸರಿನಾ? ಕ್ಷಿಪ್ರ ಮೋಕ್ಷ ಗಮನೋತ್ಸುಕಾಹ ಕ್ಷಿತವು ಬೇಗನೆ ಮೋಕ್ಷಕ್ಕೆ ಹೋಗಬೇಕೆಂಬ ಇಚ್ಛೆಯಿಂದ ಸಾಧನ ಉಪಚಯಕಾಂಕ್ಷಿಣ. ತಮ್ಮ ಸಾಧನೆ ಯಾವುದು? ಪಾಪ ಸಾಧನವನ್ನು ಹೆಚ್ಚು ಮಾಡಿಕೊಳ್ಳಬೇಕು, ಹೆಚ್ಚಿನ ಸಾಧನಾನುಷ್ಠಾನ ಮಾಡಬೇಕು ಅಂತ ತಿಳಿದುಕೊಂಡು ಭೂಮಿಯಲ್ಲಿ ಹುಟ್ಟಿ ಬಂದರು. ಕರ್ಮಧರ್ಮ ಸಂಯೋಗ. ಯಾವಾಗ ಹುಟ್ಟಿ ಬಂದರು? ಹರವು ಕ್ಷಿತಿಮಶೇಷತೋಷ ಸತಿ. ರಾಮಚಂದ್ರನೇ ರಾಜನಾಗಿದ್ದಾಗ ಬಂದ್ಬಿಡ್ಬೇಕ ಇವೆಲ್ಲರ ಹುಚ್ಚುಗಳು ಹೆಂಗೆ ಕೂಡ್ಬಿಟ್ಟದ ನೋಡಿ ಧರ್ಮ. ಯಾವಾಗ ಅವತಾರ ಮಾಡ್ಯ ನೀವ ಅಂತ ಕೇಳಿದ್ರೆ ಬರೋಬ್ಬರಿ ರಾಮಚಂದ್ರ ರಾಜ್ಯ ಪರಿಪಾಲನೆ ಮಾಡ್ಲಿಕ್ಕೆ ತಾನೆ ತೆಳಗೆ ಅವತಾರ ಮಾಡಿ ಕೂತ್ಬಿಟ್ರಿ. ಹುಚ್ಚುಗಳು ಹುಟ್ಟು ಬಂದ್ಬಿಟ್ಟು ಈಗ ಏನು ಮಾಡಿದ್ರು ರಾಮನ ಇದನ್ನ ಮಾಡ್ಬೇಕು. ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಅದ? ಮುಂದಿನ ಶ್ಲೋಕಗಳು ಭಾರಿ ಇಂಟ್ರೆಸ್ಟಿಂಗ್. ಇತ್ಯುದೀರಿತಮವೇಕ್ಷತೆ ಸುರ ಕ್ಷಿಪ್ರಕ ಮೋಕ್ಷ ಗಮನೋತ್ಸುಕಾಕ್ಷಿತೌ ಸಾಧನೋಪಚಯಕಾಂಕ್ಷಿಣೋ ಹರೌ ಶಾಸತಿ ಕ್ಷಿತಿಮಶೇಷತೋ ಭವನ್. ಹುಟ್ಟಿ ಬಂದಿದ್ದಾರೆ. ಯಾರಿಗಾದರೂ ಒಬ್ಬರಿಗೆ ಪಾಪ ಮಾಡಬೇಕು ಅಂತ ಬುದ್ಧಿ ಬರ್ಬೇಕು ಹೇಳಿ ನೋಡ್ತೀನಿ. ಒಬ್ಬರಿಗೂ ಬರ್ತಿಲ್ಲ. ಮೊನ್ನೆ ಹೇಳಿದ್ದೀನಿ ಏನು? ರಾಜೋವ ಕಾಲೋವ ಕಾರಣಂ ರಾಜ್ಞಃ ರಾಜಾವ ಕಾಲ ಕಾರಣಂ. ಕಾಲ ರಾಜನಿಗೆ ಕಾರಣವೋ, ರಾಜನೋ ಕಾಲಕ್ಕೆ ಕಾರಣವೋ? ರಾಜ ಕಾಲಸ್ಯ ಕಾರಣ. ರಾಮಚಂದ್ರನ ವರ್ಚಸ್ಸು ಹೆಂಗಿತ್ತು ಅಂದರೆ, ಈ ಸುರಾಣಕರು ಯಾರೂ ಕೂಡ ಒಂದು ಸಣ್ಣ ತಪ್ಪು ಮಾಡ್ಲಿಕ್ಕೆ ತಯಾರಾಗಲ್ರಿ. ಮನೆಯಾಗ ಯಾರ ಹೇಳಿ ಹೊಡಿ ಬಡಿ ಅಂದ್ರು ಯೂ ಶಾಂತಂ ಪಾಪಂ, ಬಡಿಬಾರ್ದು, ಅಹಿಂಸಾ ಪರಮೋ ಧರ್ಮ. ನಮ್ಮ ಗಾಂಧೀಜಿಯವರು ಹೇಳ್ಯಾರ, ಬುದ್ಧ ಹೇಳ್ಯಾರ ಅಂತ ತಿಳ್ಕೊಂಡು ಯಾರು ಬಡಿಯೋ ಹಂಗಿಲ್ಲ. ಸುರಾಪಾನ ಮಾಡು ಅಂತ ನಿಷಿದ್ಧ ಪದಾರ್ಥ ತಿನ್ನು. ಯಾಕ? ರಾಮನ ಪ್ರಭಾವ. ಒಂದು ತಪ್ಪು ಮಾಡ್ತಿಲ್ಲ. ಹಾಗಾದರೆ ಇವರು ಹುಟ್ಟಿ ಬಂದದ್ದು ತಪ್ಪುಗಳನ್ನು ಮಾಡಬೇಕು ಅಂತ ತಿಳ್ಕೊಂಡು, ಮಹಾ ಪಾಪಗಳನ್ನು ಮಾಡಬೇಕು, ಮಾಡಿ ಮೋಕ್ಷಕ್ಕೆ ಹೋಗ್ಬೇಕು ಅಂತ ತಿಳ್ಕೊಂಡು ಬ್ರಹ್ಮದೇವ್ ಹೇಳ್ಬಿಟ್ಟಾರ, ಲಕ್ಷ್ಮೀನಾರಾಯಣರ ವಿಯೋಗವನ್ನು ಬಿಟ್ಟು ಏನು ಬೇಕಾದ್ರೂ ಮಾಡಿದ್ರು ಚಲ್ತಾ ಅಂತ ಹೇಳ್ಬಿಟ್ಟಾರ. ಏನು ಮಾಡ್ಬೇಕು ಹಂಗಾರೆ ಈಗ? ಆಗ ರಾಮ ಒಂದು ಉಪಾಯ ಮಾಡಿದ್ನಂತೆ. ಅವರವರ ಸಾಧನೆ ಅವರ ಕಡೆಯಿಂದ ಆಗಬೇಕಲ್ಲಪ್ಪ.
ಅದಕ್ಕೆ ಬುದ್ಧಿ ಕೆಡಿಸಿದ್ದಂತೆ. ಬುದ್ಧಿ ಕೆಡಿಸಿ ರಮಾರಾಮರ ವಿಯೋಗವನ್ನು ಆಗುವಂತೆ ನೋಡ್ಕೊಂಡ್ಬಿಟ್ಟ. ಆ ಲಕ್ಷ್ಮೀನಾರಾಯಣರ ವಿಯೋಗ ಆಯ್ತು, ಅವ್ರು ತಿಳ್ಕೊಂಡಿದ್ದು ಅಲ್ಲಿ ಕೂತಾವಂತ. ಸೀತಾರಾಮರಾಗಿ ಇಲ್ಲೇ ಬಂದ್ಬಿಟ್ಟಾರೆ. ಸೀತಾರಾಮರನ್ನ ಬಿಡಿಸಿದ್ರು, ಹೇಳಿದ್ರು ನೀವು ಮೋಕ್ಷಕ್ಕೆ ಬೇಕಾದ ಪಾಪ ಮಾಡಿದ್ರು ಕಳಿಸ್ತೀನಿ, ಲಕ್ಷ್ಮೀನಾರಾಯಣರ ವಿಯೋಗ ಮಾಡಿಸಿದ್ರೆ ಮಾತ್ರ ನಾನು ಪ್ರಯತ್ನ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅದೇ ಪಾಪವನ್ನು ಮಾಡಿಸಿ ಅನ್ನಂತಮಸ್ಸೆ ಹಾಕಿಸ್ಬಿಟ್ಟ ರಾಮಚಂದ್ರ. ಎಷ್ಟು ಉಪಾಯ ಮಾಡಿದ್ದಾನೆ ದೇವರು. ಆ 31ನೇ ಶ್ಲೋಕ ಒಂದು ಹೇಳಿ ನಿಲ್ಲಿಸ್ಬಿಡುತ್ತೆ, ಮುಂದೆ ನೋಡೋಣ ಮತ್ತೇನಾಯ್ತು ಅಂತ. ತಾನನಾಧಿಕೃತ ದೋಷ ಸಂಚಯೈ ಮೋಕ್ಷ ಮಾರ್ಗಗತಿ ಯೋಗ್ಯತೋಜ್ಜಿತಾನ್ ಮೈಥಿಲಸ್ಯ ತನಯಾ ವ್ಯಚಾಲಯತ್ ಮಾಯಯಾ ಸ್ವತನವಾ ಸ್ವಮಾರ್ಗತಃ. ನನಗೆ ಆಶ್ಚರ್ಯ ಅನಿಸೋದು ಆಚಾರ್ಯ ಶ್ರೀಮದಾಚಾರ್ಯ, ನಮ್ಮ ಆಚಾರ್ಯರು ಪ್ರತಿಯೊಂದಕ್ಕೂ ಯುಕ್ತಿ ಪ್ರಮಾಣ ಸಾಮಂಜಸ್ಯ ಚಚ್ಚೌಕಾಗಿ ಎಲ್ಲ ವಿಷಯಗಳು ನಿರೂಪಣೆ ಮಾಡ್ತಾರೆ. ಎಲ್ಲೂ ಆ ಕಡೆ ಹೋಗುವುದೇ ಇಲ್ಲ. ನಾಳಿನ ಘಟ್ಟ ಅಂತೂ ಇನ್ನೂ ವಿಶಿಷ್ಟ ಘಟ್ಟ. ಬ್ರಹ್ಮದೇವರ ವರ, ರುದ್ರದೇವರ ವರಗಳು ಹಿಂಗೆ ಕಂಡಂಗೆ ವರ ಕೊಟ್ಟುಬಿಟ್ರೆ ಏನು ಮಾಡಬೇಕು ನಾವು ಒಂದು ಪ್ರಶ್ನೆ ಬಂದರೆ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ ಶ್ರೀಮದಾಚಾರ್ಯ. ಅಷ್ಟು ವ್ಯವಸ್ಥಿತವಾಗಿ ಉತ್ತರ ಕೊಟ್ಟಿದ್ದಾರೆ. ತಾನ್ ಯಾರು? ಸುರಾಣ ಖಾನ್. ಅನಾಧಿಕೃತ ದೋಷ ಸಂಚಯೈಹಿ. ಅಲ್ರಿ, ಈಗ ಒಂದು ರಾಮ ಅವತಾರ ಮಾಡಿದಾಗ ಅಯೋಧ್ಯದಾಗ ಹುಟ್ಟಿ ಬಂದಾಗ ಒಂದು ಪಾಪ ಮಾಡವಲ್ರಾಗ್ಯಾರ ಅಂತ ಇಟ್ಕೊಂಡ್ರೆ ಹಿಂದೆ ಅನಾದಿ ಕಾಲದಿಂದ ಮಾಡಿದ ಪಾಪ ಹೋಗ್ಬಿಡುತ್ತೆ. ಅದೇನ್ರಿ? ಇವತ್ತು ನಾ ಕಳ್ತನ ಮಾಡಿಲ್ಲಪ್ಪ, ನಾನು ಜೈಲಿಗೆ ಹಾಕ್ಬೇಡ್ರಿ ಅಂದ್ರೆ ಇಷ್ಟು ಹಿಂದಿನ ದಿವಸ ತನಕ ಏನು ಮಾಡಿದ್ದ? ಕಳ್ತನ ಮಾಡಿದ್ದ. ಮತ್ತು ಅದಕ್ಕೆ ಶಿಕ್ಷೆ ಆಗ್ಬೇಕಲ್ಲ ಮತ್ತೆ, ಹೌದೋ ಇಲ್ಲೋ? ನಮ್ಮ ಆಚಾರ ಚಾಟಿ ಮಾಡ್ತಿರ್ಬೇಕ್ರಿ. ಆ ಕೂಸು ಯಾವುದೋ ಅಳ್ಳಿಕತ್ತಿತ್ತಂತ, ಬಾ ಪುಟ್ಟಿ ಬಾ ಪುಟ್ಟಿ ಬಾ ಪುಟ್ಟ ಅಂತ ಕರೆದಂತ. ಆ ಕೂಸು ಹೌಮ್ಯಾಗಿ ಬರ್ಲಿಕ್ಕತ್ತಂತ. ನೋಡ ಸದ್ಯಕ್ಕಂತೂ ನಾ ಭಾಳ ಒಳ್ಳೇವಿದ್ದೀನಿ, ನಿನಗೇನು ಮಾಡಂಗಿಲ್ಲ ಅನ್ನೋಂತ. ಸದ್ಯಕ್ಕಂತೂ ಭಾಳ ಒಳ್ಳೇವಿದ್ದೀನಿ ಅಂತ ಹೇಳ್ಬೇಕು. ಈ ಸದ್ಯಕ್ಕಂತ ಯಾಕಂದ್ರೆ ಮುಂದೆ ಏನಾಗ್ತಿದೆ ಗೊತ್ತಿಲ್ಲ, ಹಿಂದೇನಿದೆ ಗೊತ್ತಿಲ್ಲ ನಮಗೆ. ಸದ್ಯಕ್ಕಂತೂ ಒಳ್ಳೇವಿದ್ದೀನಿ, ಹಂಗೆ ಆ ವಿಶೇಷದ ಮೇಲೆ ಹೋಗ್ತಿರ್ತಾವೆ. ಸದ್ಯಕ್ಕೆ ನಾನು ಭಾಳ ಒಳ್ಳೆಯವನು, ನೀ ನನ್ನ ಕಡೆ ಬಂದಮೇಲೆ ನೀನು 2 ಏಟು ಹಾಕ್ಬಹುದು ಅಥವಾ ಮೊದಲು ಹೊಡಿಬಹುದು. ಹಂಗೆ ಈ ರಾಮಾವತಾರದಲ್ಲಿ ಈಗ ಹುಟ್ಟಿದ್ದಾರೆ ಎಂಬುದಕ್ಕೆ ರಾಮನ ಪ್ರಭಾವದಿಂದ ತಪ್ಪು ಮಾಡದೇ ಇದ್ದ ಮಾತ್ರಕ್ಕೆ ಅನಾದಿ ಕಾಲದಿಂದ ಮಾಡಿದ ಪಾಪಗಳಲ್ಲಿ ಎಲ್ಲಿ ಹೋಗಬೇಕು? ತಾನ್ ಅನಾಧಿಕೃತ ದೋಷ ಸಂಚಯೈ. ಅನಾದಿ ಕಾಲದ ಮಾಡಿದ ಪಾಪ ರಾಶಿಗಳು ಅವೇನ್ ಮಾಡಿದ್ವು? ಮೋಕ್ಷ ಮಾರ್ಗ ಗತಿ ಯೋಗ್ಯ ತೋಜ್ಜಿತಾನ್. ಇವರು ಎಂದೆಂದೂ ಮೋಕ್ಷದ ಮಾರ್ಗಕ್ಕೆ ಹೋಗದೆ ಇದ್ದಂಗೆ ನೋಡ್ಕೊಂಡ್ಬಿಟ್ಟಿದ್ದು. ಓ, ಹಾಗಾದ್ರೆ ಇನ್ಯಾರು ನಮಗೆ ಅಡೆತಡೆಗಳಲ್ಲ, ನಾವು ಮಾಡಿದ ಕರ್ಮಗಳೇ ನಮಗೆ ವಿಘ್ನಗಳಾಗ್ತದೆ, ಪ್ರತಿಬಂಧಕಗಳಾಗ್ತದೆ. ಬಹಳ ಚಂದ. ಮೋಕ್ಷ ಮಾರ್ಗ ಗತಿ ಯೋಗ್ಯ ತೋಜ್ಜಿತಾನ್. ಇವರು ಮೋಕ್ಷ ಮಾರ್ಗಕ್ಕೆ ಹೋಗದೇ ಇದ್ದಂಥ ಯೋಗ್ಯತಾ ಕಳ್ಕೊಂಡವರಾಗಿದ್ರು. ಯಾಕಂದ್ರೆ ಅನಾದಿ ಕಾಲದಿಂದ ಮಾಡಿದ ಪಾಪ ಕರ್ಮಗಳು. ಹಾಗಾದರೆ ನನ್ನಲ್ಲಿ ಯೋಗ್ಯತೆ, ಇದು ನನ್ನ ಕರ್ಮಾಧೀನವಾಗಿದೆ. ಸತ್ಕರ್ಮ ಮಾಡ್ತೀನಿ, ಯೋಗ್ಯ ವಿಕಾಸ ಹೊಂದದ. ಅಸತ್ಕರ್ಮ ಮಾಡ್ತೀನಿ, ಯೋಗ್ಯ ಸಂಕುಚಿತಗೊಳ್ಳುತ್ತದೆ. ಮೈಥಿಲಸ್ಯ ತನಯಾ ವ್ಯಚಾಲಯತ. ಸೀತಾದೇವಿಯೇ ಅವರೆಲ್ಲರ ಬುದ್ಧಿಯನ್ನು ಕೆಡಿಸಿದ್ಲಂತೆ. ಹೆಂಗ ಸೀತಾದೇವಿ ಬುದ್ಧಿ ಕೆಡಿಸ್ಬಿಟ್ಲೇನು? ಅಲ್ಲ, ಮಾಯಯಾ ಸ್ವತನುವಾ ಸ್ವಮಾರ್ಗತಃ. ಮಾಯಯಾ, ಭಾರಿ ಆಶ್ಚರ್ಯ. ಮಾಯಾ ಒಂದು ರೂಪ, ತನ್ನದೇ ಆಗಿರುವಂತಹ ಸ್ವತನುವ, ತನ್ನದೇ ಆದ ಇನ್ನೊಂದು ರೂಪದಿಂದ ಸ್ವಮಾರ್ಗತಃ ವ್ಯಚಾಲಯತ, ತತ್ವಮಾರ್ಗದಿಂದಾಗಿ ಅವರನ್ನೆಲ್ಲರನ್ನೂ ಕೂಡ ಏನು ಮಾಡಿದ್ದಾಳೆ ಸೀತಾದೇವಿ? ಹಾಳು ಮಾಡಿದ್ದಾಳೆ. ಯಾವುದು? ದುರ್ಗಾ ರೂಪ. ಲಕ್ಷ್ಮೀದೇವಿ ಇನ್ನೊಂದು ರೂಪ ಯಾವುದು? ಶ್ರೀಭೂ ದುರ್ಗಾ. ಆ ದುರ್ಗಾ ರೂಪ ತಮೋಗುಣಕ್ಕೆ ಅಭಿಮಾನಿಯಾಗಿದ್ದಾಳೆ. ತಮೋಗುಣಾಭಿಮಾನಿಯಾದ ದುರ್ಗಾದೇವಿಯು ದೈತ್ಯರಲ್ಲಿರುವಂತಹ ತಮೋಗುಣವನ್ನು ಪ್ರಚುರಗೊಳಿಸಿ ಅದನ್ನು ಆಕ್ಟಿವ್ ಮಾಡಿ ಅವರ ಬುದ್ಧಿ ಕೆಡಿಸಿ, ಅಯ್ಯೋ ಇನ್ನೊಬ್ಬರ ಮನೆಯಲ್ಲಿದ್ದ ಸೀತೆಯನ್ನು ಕರ್ಕೊಂಡ್ಬಂದ್ಬಿಟ್ಟ ರಾಮ ಅಂತ ಅನಿಸಿಬಿಟ್ಟು ಹಾರಿ ಬಿಡಿಸ್ಬಿಟ್ರಂತೆ. ಸ್ವಮಾರ್ಗತಃ ವ್ಯಚಾಲಯತ, ತತ್ವ ಮಾರ್ಗದಿಂದ ಗಳಿಸಿದ್ದಾಳೆ. ಹಾಗಾದರೆ ತಮೋಗುಣಕ್ಕೆ ಉಪಚಯಗೊಳ್ಳುವಂತಹ ಯಾವ ವಿಹಾರವನ್ನು ನಾವು ಮಾಡಬಾರದು. ತಮೋಗುಣಕ್ಕೆ ಪ್ರಾಚುರ್ಯ ಕೊಡುವಂತಹ ಆಹಾರ ವಿಹಾರಗಳನ್ನು ಬಳಸಿದರೆ ತತ್ವ ಮಾರ್ಗದಿಂದ ಹೋಗ್ಬಿಡ್ತೇವೆ. ಶ್ರೀಕೃಷ್ಣ ಪರಮಸ್ತು. ನಾಳೆ ನೋಡೋಣ ಮುಂದಿಂತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾವಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡಲಂ.